ಮಮ ಸ್ವಾಮಿರ ಪಾದಪದ್ಮವು ಶ್ರೋತ್ರಿಯ ಬ್ರಹ್ಮಸ್ಥ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಹನುಮಂತ ಪ್ರೀತಿಯ ಸದ್ಗುರು ಸಿದ್ಧಲಿಂಗಪ್ಪ ತಾತ ಶ್ರಾವಣ ಮಾಸದ ಪ್ರಯುಕ್ತ ಹಮ್ಮಿಕೊಂಡಂತ ಶ್ರೀಮನ್ ನಿಜಗುಣ ಯೋಗಿಗಳ ಜೀವನ ಚರಿತೆಯ ಕಾದಂಬರಿ ಆಧಾರಿತವಾದಂತ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥಕ್ಕೆ ಕಾರಣೀಕೃತ ಶ್ರೀಮನ್ ನಿಜಗುಣ ಯೋಗಿಗಳ ಪಾದ ಪಂಕುರಗಳಿಗೆ ಅನಂತ ಪ್ರೀತಿಯ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆ ದಿನ ಚಿಲಕವಾಡಿಯಿಂದ ಪ್ರಯಾಣವನ್ನ ಮುಂದೆ ಬೆಳೆಸಿ ಮಧ್ಯದಲ್ಲಿ ಗಾಳಿ ಗೋಪುರದ ಪ್ರಜೆಗಳು ಭೇಟಿಯಾದಾಗ ಅವರು ನಿಜಗುಣ ಯೋಗಿಗಳ ವಿಚಾರವನ್ನ ಸ್ವತಃ ನಿಜಗುಣರಿಗೆ ಕೇಳಿದಾಗ ಮಹಾಂತಪ್ಪನಿಗೂ ಆಶ್ಚರ್ಯ ಆಯಿತು. ನಿಜಗುಣರ ಕೀರ್ತಿ, ಅವರ ರಾಜ್ಯಭಾರ, ಅವರ ಜಂಗಮ ದಾಸೋಹದ ನೀತಿಗಳನ್ನು ನೋಡಿ ಆ ಗಾಳಿ ಗೋಪುರದ ಎಲ್ಲಾ ರಾಜರು ಮತ್ತು ಅಕ್ಕಪಕ್ಕದ ರಾಜ ಮಹಾರಾಜರು ಕೂಡ ಅವರಿಗೆ ಶರಣು ಹೋದರು. ಅಂಥದ್ದನ್ನ ಮಹಂತಪ್ಪ ವಿಚಾರ ಮಾಡ್ತಾನ, ಗುರುಗಳೇ, ನೀವು ರಾಜರಾಗಿದ್ದಾಗ ನಮ್ಮ ರಾಜ್ಯದಲ್ಲಿ ನೀವು ಮಾಡಿದಂತ ಪುಣ್ಯ ಕಾರ್ಯಗಳ ಪಟ್ಟಿಯನ್ನು ಮಾಡಿದರೆ ಅದು ಬಹಳ ಜೀವನದಲ್ಲಿ ತಲೆತಲಾಂತರ ಅದರ ಉಳಿಯುವಂತಹ ಕಾರ್ಯವನ್ನೇ ನೀವು ಮಾಡಿದ್ದೀವಿ. ಅದನ್ನ ಉಳಿಸುವ ಕಾರ್ಯವನ್ನ ನಾವು ಮಾಡಲಿಲ್ಲಲ್ಲ ಅಂತ ನನಗೆ ಬೇಜಾರಾಗ್ತದಂತ. ಏನ್ ಉಳಿಸಬೇಕಾಗಿತ್ತು ಅಂತ ಬಂದಾಗ, ನೀವು ಮಾಡಿದ ಕಾರ್ಯಗಳನ್ನ ಮುಂದಿನ ತಲೆಮಾರುಗಳಲ್ಲಿ ನೆನಪಿರಂಗಿಲ್ಲ, ಕಾಲಾನುಗುಣ ಇದು ವಿಕಾರ ಆಗ್ತದ. ಆ ಕಾರಣದಿಂದ ಒಂದು ಶಿಲೆಯ ರೂಪದಲ್ಲಿ ಅದನ್ನು ಕೆತ್ತಿಸಿ ಆಯಾ ಕಾರ್ಯಗಳಿಗೆ ಶಿಲಾನ್ಯಾಸ ಮಾಡಿದ್ರೆ ಇಂದಿಗೂ ಕೂಡ ನೀವು ಮಾಡಿದ ಕಾರ್ಯದ ನೆನಪಾಗ್ತಿತ್ತು. ಆ ಒಂದು ಕಾರ್ಯ ಮಾಡಬೇಕು ಅಂತ ನಾ ಎಷ್ಟೋ ಸಲ ನಿಮ್ಮನ್ನ ಕೇಳಿದಾಗ ಅದು ಬೇಡ ಅಂತ ನೀವು ಹೇಳಿದ್ರಿ. ಆದರೆ ಈಗ ಯೋಚನೆ ಮಾಡುವಂತ ಸಮಯ ಬಂದದ ಅಂದಾಗ ಒಂದು ಮುತ್ತಿನಂತ ಮಾತು ಹೇಳ್ತಾರೆ. ನೋಡು ಮಾಂತ, ಈ ಜಗತ್ತಿನಲ್ಲಿ ಒಂದು ವಿಕಾರ ಅನ್ನುವಂಥದ್ದು ಅಥವಾ ಮಾಯೆ ಅನ್ನುವಂಥದ್ದು ಪ್ರಕೃತಿ ಹೇಗಿದೆ ಅಂದ್ರೆ, ಜಡವಾದ ಶಿಲೆಗಳನ್ನಷ್ಟೇ ನಾಶ ಮಾಡುವುದಲ್ಲ, ಜಡವಾದ ಜಂತುಗಳನ್ನು ನಾಶ ಮಾಡುವುದಲ್ಲ, ತನ್ನ ವಿಕೋಪದಲ್ಲಿ ಚೈತನ್ಯದಿಂದ ಕೂಡಿದ ಚೈತನ್ಯವನ್ನೇ ನಾಶ ಮಾಡುವಂತ ಮರೆಮಾಚುವಂತ ಶಕ್ತಿ ಅದಕ್ಕೆ ಇದ್ದಾಗ ಜಡವಾದ ಶಿಲೆಯ ಮೇಲೆ ಬರೆದಿದ್ದು ಎಷ್ಟು ದಿನ ಉಳಿತದೋ ಅದರ ತಲೆಯಲ್ಲಿ ಬರಬಾರದಾಗಿತ್ತು ಅಂತ ಹೇಳಿದಾಗ, ನಾವು ಮಾಡಿದ್ದು ನೀವು ಮಾಡಿದ್ದು ಏನು ಉಳ್ಕಂತ ಜಗತ್ತಲ್ಲಿ ಅಂದಾಗ, ನಾವು ಈಗ ಏನು ಮಾಡ್ಲಿಕ್ಕೆ ಪ್ರಾರಂಭ ಮಾಡೀವಿ ಇದು ಉಳಿತದ. ಬ್ರಹ್ಮ ಸತ್ಯ ಜಗನ್ ನಿತ್ಯ ಇದು ಉಳಿತದ.
ಇದನ್ನ ಯಾರು ನೆನಪು ಮಾಡಿಕೊಳ್ತಾರೋ, ಯಾರು ಸ್ಮರಣೆ ಮಾಡ್ತಾರೋ, ಯಾರು ಚಿಂತನೆ ಮಾಡ್ತಾರೋ ಅವರು ಉದ್ಧಾರ ಆಗಲಿ ಅಂತ ಅಷ್ಟೇ ನೀನು ಅಂದುಕೊಳ್ಳಬಹುದು ವಿನಃ ಮಾಡಿದ್ದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬಾರದು ಅಂತ ಮಹಾನ್ ತತ್ವದ ಉಪದೇಶ ಮಾಡ್ತಾರೆ. ಆಗ ಹೀಗ ಮಾತಾಡ್ತಾ ಅಲ್ಲಿಂದ ಮಲಗಿ ಮತ್ತೆ ದೇವಸ್ಥಾನ ಮಲಗಿದ್ರು. ಬೆಳಗ್ಗೆ ಮತ್ತೆ ಎದ್ದು ಸ್ವಲ್ಪ ದೂರ ಕಾರ್ಯಗಳನ್ನು ಮುಗಿಸಿ ಹೋಗುವಷ್ಟರಲ್ಲಿ ಊರು ದಾಟಿ ಬಹಳ ದೂರ ಬಂದಿದ್ರು. ಗಾಳಿ ಚಂದ ಬೀಸ್ತಿತ್ತು. ದಾರಿ ಕೂಡ ಆ ತಂಪು ಹೊತ್ತಿನಲ್ಲಿ ಬಹಳ ವೇಗವಾಗಿ ಸಾಗುತ್ತಿತ್ತು. ಆದರೆ ಇಬ್ಬರ ಮಾತು ಮೌನವಾಗಿಯೇ ಇತ್ತು. ಆಗ ಸೂರ್ಯನ ಉದಯದಾಗ ಮೂಡಿ ಬಂದಂತೆಲ್ಲ ಪ್ರಕೃತಿ ಹೆಚ್ಚು ಹೆಚ್ಚು ಚೈತನ್ಯಪೂರ್ಣವಾಗಿ ತೋರಿ ಉದಯ ಪರ್ವತದ ಮರೆಯಿಂದ ಸೂರ್ಯ ತನ್ನ ತಲೆಯನ್ನ ಮೇಲೆತ್ತಿ ಕ್ರಮೇಣ ಮೇಲೆ ಏರತೊಡಗಿದ. ಆವಾಗ ಇನ್ನೊಂದು ಊರನ್ನ ಪ್ರವೇಶ ಮಾಡಿದರು. ಅವರ ಮುಂಭಾಗದಲ್ಲಿ ವಿಸ್ತಾರವಾದ ಕೆರೆಯೊಂದು ಹಬ್ಬಿ ಹರಡಿತ್ತು. ಅದರ ನೀರಿನಿಂದ ಬೆಳೆದು ನಿಂತ ತೋಟ ಊರಿನ ಒಂದು ಭಾಗಕ್ಕೆ ಹಸಿರುಕೋಟೆಯ ರಕ್ಷಣೆಯನ್ನೇ ಒದಗಿಸಿತ್ತು. ಬಯಲುನಾಡಿನಲ್ಲಿ ಒಂದು ತೋಟ ಇದ್ದಾಗ ಅವಷ್ಟು ಸುಂದರವಾಗಿ ಕಾಣುತ್ತಿತ್ತು. ಇವರಿಬ್ಬರು ನಡಿತಾ ಕೆರೆಯ ಸಮೀಪ ಬಂದರು. ಆ ಬಿಸಿಲಿನ ತಾಪ, ಸೂರ್ಯ ಏರ್ತಿದ್ದ, ತಾಪ ಹೆಚ್ಚಾಗಿತ್ತು. ಆ ಶುಭ್ರವಾದ ಅದರ ತಿಳಿನೀರು, ಕೆರೆಯ ತಿಳಿನೀರು ಫಳಫಳನೆ ಹೊಳೆಯುತ್ತಿತ್ತು. ಅದಕ್ಕೆ ಒಂದು ಭಾಗದಲ್ಲಿ ಇಳಿಯಲು ಅನುಕೂಲವಾಗುವಂತೆ ಅಲ್ಲಿ ಮೆಟ್ಟಿಲುಗಳನ್ನು ಕಟ್ಟಲಾಗಿತ್ತು. ಮೆಟ್ಟಿಲಿನ ಕೊನೆಯಲ್ಲಿ ಒಬ್ಬಿಬ್ಬರು ಬಟ್ಟೆಗಳನ್ನು ಒಗೆಯುತ್ತಿದ್ದರು ಕೆರೆಯಲ್ಲಿ. ಇಬ್ಬರು ಅಲ್ಲಿ ಪ್ರಾತಃ ವಿಧಿಗಳನ್ನು ಮುಗಿಸಿ ತಣ್ಣೀರಿನ ಸ್ನಾನವನ್ನ ಹಿತಕರವಾಗಿ ಮಾಡಿ ಅನಂತರ ಆ ಕೆರೆಯ ಏರಿಯ ಮೇಲೆ ಕುಳಿತು ಪ್ರಕೃತಿಯ ಮಡಿಲಲ್ಲಿ ಆಕಾಶಲಿಂಗದ ಅಂತರಂಗದಲ್ಲಿ ಪೂಜೆಯನ್ನು ಮುಗಿಸಿ ಅನಂತರ ಮತ್ತೆ ಮುಂದೆ ಪ್ರಯಾಣ ಸಾಗಿತು. ಆ ಹಳ್ಳಿಯನ್ನ ದಾಟಿ ಇನ್ನೊಂದು ಹಳ್ಳಿ ಮತ್ತೆ ಬಂತು. ಬಿಸಿಲು ಹೆಚ್ಚಾದಂತೆಲ್ಲ ಹೆಜ್ಜೆ ವೇಗ ಕಡಿಮೆ ಆಗ್ತದೆ. ಕಾಲಿಗೆ ಪಾದರಕ್ಷೆಗಳು ಇಲ್ಲದ್ದರಿಂದ ಕಾದ ನೆಲದ ಬಿಸಿ ತಗುಲುತ್ತಿರಲಿಲ್ಲವಾದರೂ ಸೂರ್ಯನ ಪ್ರಖರವಾದ ಕಿರಣಗಳು ನಡುನೆತ್ತಿಯನ್ನ ನೇರವಾಗಿ ಚುಚ್ಚುತ್ತಿದ್ದವು. ಪಾದರಕ್ಷೆನೆಲ್ಲ ಸುಡೋದೊಂದು ಪಾದ, ಸೂರ್ಯನ ನೆತ್ತಿ ಸುಡೋದು. ಇದರ ಜೊತೆಗೆ ಈ ವೇಳೆಗೆ ಹೊಟ್ಟೆಯ ಹಸಿವಿನ ಕರೆಯು ಒಂದೇ ಸಮನೆ ನಡೆಯುತ್ತಿತ್ತು. ಇವೆಲ್ಲ ಕಷ್ಟ ಕಾರ್ಯಗಳೇ. ಹಸಿವಾದಲ್ಲ, ಯಾರನ್ನು ಕೇಳಂಗಿಲ್ಲ. ಜ್ಞಾನೇಂದ್ರ ಬೀಳಂಗಿಲ್ಲ, ಅಜ್ಞಾನೇಂದ್ರ ಬೀಳಂಗಿಲ್ಲ. ಶ್ರೀಮಂತ ಅಂದ್ರೆ ತಡೆಯಂಗಿಲ್ಲ, ಬಡವ ಅಂದ್ರೆ ಬಿಡಂಗಿಲ್ಲದು. ಇಬ್ಬರಿಗೂ ಅದರ ಅರಿವಾಗಿದ್ದು ಹಸಿವಾಗಿದಂತ. ಆದರೂ ಯಾರೂ ಒಬ್ಬರು ಕುರಿತು ವ್ಯಕ್ತಪಡಿಸಲಿಲ್ಲ. ಮಹಾಂತಪ್ಪ ಹೇಳಲ್ಲ ಹಸಿವಾಗ್ಯದಂತ, ನಿಜಗುಣರು ಹೇಳಲ್ಲ. ಹೇಳಿದ್ರೆ ನಿಜಗುಣರು ಏನಾದ್ರು ಒಂದು ಹೇಳ್ಯಾರ. ಅವರು ನಮ್ಮದಲ್ಲೇ ಕಷ್ಟ ಆತಂತ ಹೇಳಿದ್ನಿಲ್ಲ ಅಂತ ಏನಾದ್ರು ಹೇಳ್ತಾನೆ ಸುಮ್ಮನೆ ಇದ್ದ. ನಡೆಯಲಾರದೆ ನಡೆಯುತ್ತಿದ್ದರೂ ನಿಧಾನವಾಗಿ ಆ ವೇಳೆಗೆ ಇನ್ನೊಂದು ಊರು ಬಂತು. ಇಬ್ಬರಿಗೂ ಜೀವ ಬಂದಂತಾಗಿ ಕುಡಿಯುವ ನೀರಾದರೂ ಸಿಕ್ಕಬಹುದೆಂಬ ಆಸೆಯಿಂದ ಇಬ್ಬರು ಊರನ್ನ ಪ್ರವೇಶ ಮಾಡಿದರು. ಈಗ ಮೊದಲಿಗೆ ಎಲ್ಲಿಯಾದರೂ ಯಾರನ್ನಾದರೂ ನೀರು ಕೇಳಬೇಕು, ಅನಂತರ ಆಹಾರದ ಊಟದ ಏರ್ಪಾಟು ಮಾಡಿದರಾಯಿತು ಅಂತ ನಿಜಗೊಂಡು ಹೇಳಿದ್ರು. ಮೊದಲು ನೀರು ಕೇಳ, ಆಮೇಲೆ ಊಟದ್ದು ವಿಚಾರ ಮಾಡೋದಂತ. ಮಾಂತಪ್ಪ ಒಪ್ಪಿಕೊಂಡ.
ಅವಾಗ ಕೇಳಿದ, ಆಹಾರದ ಏರ್ಪಾಡು ಮಾಡೋಣಂತ ಹೇಳಿದ್ರು ಗುರುಗಳೇ. ನೀರೇ ಕುಡಿಲಿಕ್ಕೆ ಸ್ವತಂತ್ರತೆ ಇಲ್ಲದಂತ ಸಂದರ್ಭದಲ್ಲಿ ಆಹಾರದ ಏರ್ಪಾಡು ಮಾಡುವುದು ಹೇಗೆ ಗುರುಗಳೇ? ಸ್ವತಂತ್ರ ಇಲ್ಲ ಏನು? ಅನುಮಾನಿತ ಕೇಳಿದ ನಿಜಗುಣರನ್ನ ಆ ಮಹಂತಪ್ಪ. ಅವಾಗ ಏಕೆ ಮಹಂತಪ್ಪ, ಇಷ್ಟು ಮನೆಗಳಿರುವ ಈ ಊರಿನಲ್ಲಿ ನಮ್ಮಿಬ್ಬರಿಗೆ ಬೇಕಾಗುವ ಒಂದಿಷ್ಟು ಪ್ರಸಾದ ಸಿಕ್ಕಲಾರದೆ, ಇಷ್ಟು ಮನೆ ನಮಗೇನು ಬೇಕಾಗಿದೆ? ಆಗ ನಿಜಗುಣ ಹೇಳಿದ್ರು, ಅಂದರೆ ಭಿಕ್ಷೆಯನ್ನ ಬೇಡುವುದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ಅರ್ಥ ಆಯ್ತಲ್ಲ ಮಹಂತಪ್ಪ. ಭಿಕ್ಷೆ ಬೇಡಬೇಕಲ್ಲ. ಅವಾಗ ಇದು ಒಪ್ಪಿಗೆ ಪ್ರಶ್ನೆ ಅಲ್ಲ ಮಹಂತಪ್ಪ, ಅದೊಂದೇ ಈಗ ನಮಗೆ ಮುಂದಿರುವ ಮಾರ್ಗ. ಈ ಸಂದರ್ಭ ಸಮಯ ನೋಡ್ಬೇಕಾಗತ್ತೆ. ಅದೊಂದು ಬಿಟ್ರೆ ಬೇರೆ ದಾರಿನೇ ಇಲ್ಲ ನಮ್ಗೆ. ಅದಕ್ಕ ಒಪ್ಪಿಗೆ ಅಂತ ತಿಳ್ಕೋಬೇಡ, ಅನಿವಾರ್ಯವಾಗಿ ಅದೊಂದೇ ಮಾರ್ಗ. ನನಗೇನು ಹಾಗೆಯೇ ಅನ್ನಿಸಿತ್ತು ಗುರುಗಳೇ, ಆದರೆ ನೀವು ಹೇಳಿದ್ರಲ್ಲ, ಹೌದಂತ ಹೇಳಿದ್ರೆ ನನಗೆ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಹಿಂದೆ ಒಂದು ಪದ್ಯದಲ್ಲಿ ನೀವೇ ಹೇಳಿರಿ, ಹಸುವಳಿಯಲು ದೇಹಿ ಎನ್ನಲೊಲ್ಲದ ಅದಕ್ಕನು ಬೇಡವೆನ ಹೊಂದಿರಿ. ಅನ್ನ ನೀರು ಬೇಕಾದಂತ ಸಂದರ್ಭದಲ್ಲಿ ಇನ್ನೊಬ್ಬರ ಮುಂದೆ ನೀಡರಿ ಕೊಡರಿ ಅನ್ನುವ ಬೇಡುವುದನ್ನ ನನಗೆ ಬಿಡುವಂತ ಒಂದು, ಮತ್ತೆ ಅದನ್ನ ಮಾಡು ಅನ್ನುವುದು ಇನ್ನೊಂದು. ಎರಡೂ ಅರ್ಥದಿಂದ ಕೂಡಿದ ಪದ್ಯ ಅದಲ್ಲ. ಅದಕ್ಕೆ ನಿಮ್ಮ ಮಾತನ್ನ ನೆನಪು ಮಾಡಿಕೊಂಡು ಅದನ್ನು ಹೇಳಲು ಧೈರ್ಯ ಬರದ ಸುಮ್ಮನಿದ್ದೆ ಅಂತ ಮಹಾಂತಪ್ಪ ಹೇಳ್ತಾರೆ. ಮಹಾಂತಪ್ಪ ತನ್ನ ಸಂದೇಹವನ್ನು ಮುಂದಿಟ್ಟ. ಈಗ ಆಗ ನಿಜವರು ಹೇಳಿದರು, ಹಾಗಲ್ಲ ಮಹಾಂತಪ್ಪ, ಆ ಮಾತನ್ನು ಇನ್ನೂ ವ್ಯಾಪಕವಾದ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ಇನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಬೇಕು. ಕಾರಣ ಭೋಗ ಜೀವನಕ್ಕಾಗಿ ನಮ್ಮ ಅಭಿಮಾನವನ್ನ ಮಾಡಿಕೊಂಡು ಅನ್ಯಾಯದ ಬದುಕಿಗಾಗಿ ದೇಹಿ ಎಂದು ಕೈ ಒಡ್ಡಬಾರದು. ಐಷಾರಾಮಿ ಜೀವನಕ್ಕಾಗಿ, ತನ್ನ ಭೋಗಕ್ಕಾಗಿ, ತನ್ನವರ ಭೋಗಕ್ಕಾಗಿ, ತಮ್ಮ ಐಷಾರಾಮಿಯಾದಂತ ಯಾವುದೇ ಕಾರ್ಯಕ್ಕಾಗಿ ಇನ್ನೊಬ್ಬರನ್ನ ದೇಹಿ ಅಂತ ಬೇಡಬಾರದು ಅಂತ ಅದರ ಅರ್ಥ. ಇದು ಭೋಗ ಜೀವನಕ್ಕಾಗಿ ನಾವು ದೇಹಿ ಅನ್ನುತ್ತಿಲ್ಲ. ನಾವು ಬೇಡೋದಂದ್ರೆ ಈಗ ಭೋಗ ಜೀವನಕ್ಕಾಗಿ ಅಲ್ಲಲ್ಲ, ತ್ಯಾಗ ಜೀವನದ ಪ್ರಾಣ ರಕ್ಷಣೆಗಾಗಿ. ಅನ್ನ ಬೇಕಲ್ಲ ಪ್ರಾಣಕ್ಕೆ. ಆ ಕಾರಣದಿಂದ ಸಮಾಜಕ್ಕೆ ಹೊರೆಯಾಗುವ ಹೇಡಿತನದ ಆಲಸ್ಯವು ಇದಲ್ಲ. ಸಮಾಜಕ್ಕೆ ಕೂಡ ನಾವು ಭಾರ ಆಗಲಾರದು. ಭಾರ ಆಗಿವನ ಯಾರಿಗೇನ ತಾತ ಹೇಳ್ತೀವಿ, ಯಾರಿಗೇನ ಭಾರ ಆಗಿವನಪ್ಪ ನಾವು, ಯಾರಿಗೇನ ಬೇಡಿವನಪ್ಪ ನಾವು. ಅಂದ್ರೆ ಅದರ ಅರ್ಥ ಏನಂದ್ರೆ ಪಾರಮಾರ್ಥದ ಒಂದು ಮಾರ್ಗ. ಇಂದು ನಾವು ದೇಹಿ ಎನ್ನುವುದರಲ್ಲಿ ಮುಂದೆ ದಾತರಾಗುವ ಶಕ್ತಿ ಇದೆ. ಇವತ್ತು ದೇಹಿ ಅಂತ ನಾವು ಯಾಕಂತೀವಿ ಅಂದ್ರೆ, ದಾತರು ಅಂದ್ರೆ ಮುಂದ ಮತ್ತೆ ನೀಡುವರಾಗ್ತೀವಿ ನಾವು. ಅವ್ರ ಅನ್ನ ನೀಡಿದ್ರೆ ನಾವು ನೆತ್ತಿಗೆ ಜ್ಞಾನ ನೀಡ್ತೀವಿ. ಪಟ್ಟಿಗೆ ಬಾಣ ನೀಡ್ತಾರಿಲ್ಲ. ಮತ್ತೆ ಜ್ಞಾನಿಗಳು ಏನ್ ಕೊಡ್ತಾರೆ ನಿಮ್ಗ? ನೆತ್ತಿಗೆ ಜ್ಞಾನ ಕೊಡ್ತಾರೆ. ಬಾಣ ಹೆಚ್ಚು ಜ್ಞಾನ ಹೆಚ್ಚಂತೆ. ಜ್ಞಾನ ಹೆಚ್ಚು. ಅದಕ್ಕಾಗಿ ಬಾಣ ಕೊಟ್ಟವರು ಕೂಡ ಜ್ಞಾನಿಗಳ ಋಣದಲ್ಲೇ ಹೋಗಬೇಕು ವಿನಃ ನಮ್ಮ ಋಣದಲ್ಲಿ ಜ್ಞಾನಿಗಳು ಎಂದೂ ಹೋಗೋದಿಲ್ಲ. ಅವರು ಹೆಚ್ಚ. ಆ ಕಾರಣಕ್ಕಾಗಿ ಭೋಗದಿಂದ ಮೈ ಮರೆಯುವ ತಾಮಸವಲ್ಲ. ತಾಮಸ ಗುಣ ಏನ್ ಮಾಡ್ತಂದ್ರೆ, ಭೋಗದಿಂದ ನಮ್ಮನ್ನ ಒಂದೊಂದು ಸಲ ಜ್ಞಾನದಿಂದ
ಮರೆಸಿಬಿಡ್ತದೆ. ಆ ಕಾರಣ ಅದು ನನ್ನ ಮಾತಿಗೆ ವಿರೋಧವಾದುದಲ್ಲ, ನಮ್ಮ ಸಾಧನೆಗೆ ಅವಶ್ಯವಾಗಿದೆ ಮತ್ತು ಪೂರಕವಾಗಿದೆ. ಈಗ ಸದ್ಯ ನಮಗ ಅವಶ್ಯಕತೆ ಇದೆ, ಅದು ಮುಂದ ಪೂರಕವಾಗಿದೆ ಅಂತ ನಿಜಗುಣರು ಹೇಳಿದಾಗ, ಆ ವೇಳೆಗೆ ಒಂದು ಮನೆ ಮುಂದೆ ಬಂದು ನಿಂತಿದ್ರು ಮಾತಾಡ್ಕೊಂತ. ಅದು ಶ್ರೀಮಂತ ಗೃಹದಂತೆ ಕಾಣುತ್ತಿತ್ತು. ಹೊರಗಡೆ ಯಾರೂ ಕಾಣಿಸಲಿಲ್ಲ. ಆಯಾಸವನ್ನ ತಾಳದೆ ಇಬ್ಬರು ಆ ಮನೆಯ ಕಟ್ಟೆಯ ಮೇಲೆ ಕುಳಿತುಕೊಂಡರು. ಬೆವರು ಸುರಿಯುತ್ತಿದ್ದ ಮುಖವನ್ನ ಒರೆಸಿಕೊಳ್ಳುತ್ತಾ ನಿಜಗುಣರು ಕೈಯಲ್ಲಿದ್ದ ಬಟ್ಟೆಯಿಂದ ಗಾಳಿಯನ್ನು ಹಾಕಿಕೊಳ್ಳುತ್ತಿದ್ದರು. ಸಿದ್ಧಾರೂಢರಿಗೆ ಒಂದಷ್ಟು ಅಷ್ಟರಲ್ಲಿ ಮನೆಯೊಳಗಿಂದ ಮಧ್ಯಮ ವಯಸ್ಸಿನ ವ್ಯಕ್ತಿಯೊಂದು ಹೊರಗೆ ಬಂದು ಈ ಸನ್ಯಾಸಿಗಳ ಇಬ್ಬರ ಆಯಾಸವನ್ನ ಕಣ್ಣಾರೆ ಕಂಡು ಅವರ ಅವಶ್ಯಕತೆಯನ್ನ ತಿಳಿದುಕೊಂಡು ಒಳಗಿನಿಂದ ಬೇಕಾದಷ್ಟು ನೀರನ್ನು ತರಿಸಿಕೊಟ್ಟ ಆ ಮನೆಯ ವ್ಯಕ್ತಿ. ಇಬ್ಬರು ಮುಖದ ಮೇಲೆ ನೀರನ್ನು ಹಾಕಿಕೊಂಡು ಸಾಕಾಗುವಷ್ಟು ನೀರನ್ನ ಕುಡಿದು ದಣಿದ ಜೀವಕ್ಕೆ ಸಮಾಧಾನ ಆದಂತೆ ಆಯಿತು. ಅಷ್ಟೇ ಅಲ್ಲದೆ ಆತ ನೀರನ್ನು ಕೊಟ್ಟು, ತಾವು ಯಾರೋ ಸ್ವಾಮಿಗಳಂತೆ ಕಾಣುತ್ತಿದ್ರಿ, ತಮ್ಮ ವ್ರತ ಭಂಗವಾಗದಿದ್ದರೆ ತಾವು ಇಲ್ಲಿಯೇ ಊಟವನ್ನ ಪ್ರಸಾದವನ್ನ ಮಾಡಿಕೊಂಡು ಹೋಗಬಹುದು ಅಂದ. ಯಾಕಂದ್ರೆ ಕೆಲವು ಸ್ವಾಮಿ ವ್ರತ ಇರ್ತಾವ, ಇಂತಲ್ಲೇ ಊಟ ಮಾಡಬೇಕು ಅಂತ ಇರ್ತಾವ. ಹಾಗಾಗಿ ನಿಮ್ಮ ವ್ರತದಲ್ಲಿ ನೀವಿದ್ರೆ ನನಗ್ ಗೊತ್ತಿಲ್ಲ, ಆದ್ರೆ ನನಗನಿಸ್ತದ ಈ ಮನೆಯಲ್ಲಿ ನೀವು ಪ್ರಸಾದವನ್ನ ಮಾಡಿಕೊಂಡು ಹೋಗಬಹುದು, ನಿಮ್ಮ ವ್ರತಕ್ಕೆ ಭಂಗ ಬರದೇ ಇದ್ದರೆ ಅಂದಾಗ, ತಮಗೆ ತೊಂದರೆ ಏಕೆ, ಎಲೆಗಳಲ್ಲಿ ಪ್ರಸಾದವನ್ನ ಸ್ವಲ್ಪ ಹಾಕಿ ಕೊಟ್ಟು ಬಿಡಿ ಸಾಕು. ನಿಜವರು ಹೇಳಿದರು, ಎಲೆಗೆ ಹಾಕಿಕೊಟ್ರು ಪ್ರಸಾದ, ಯಾಕೆ ಕಷ್ಟ? ಛೇಚೆ, ನಮಗೇನು ತೊಂದರೆ ಇಲ್ಲ ಸ್ವಾಮಿಗಳೇ, ಎದ್ದೇಳಿ ಒತ್ತಾಯಪಡಿಸಿದ ಆತ ಮತ್ತು ಒಳಗೆ ನೋಡುತ್ತಾ ಸಿದ್ಧ ಸ್ವಾಮಿಗಳನ್ನ ಒಳಗೆ ಕರೆದುಕೊಂಡು ಹೋಗಿ ನೀರು ಕೊಡು ಎಂದು ಸೇವಕನಿಗೆ ಆಜ್ಞಾಪಿಸಿದ. ಸೇವಕರ ಹೆಸರು ಸಿದ್ಧಾಂತ. ಸಿದ್ಧ, ಇವನು ಕರ್ಕೊಂಡೋಗಿ ನೀರು ಕೊಡು ಅಂತ ಹೇಳಿದಾಗ, ತಾವು ಬೇಡುವುದಕ್ಕೆ ಮುನ್ನವೇ ಬಂದ ಈ ಆಹ್ವಾನವನ್ನ ನಿರಾಕರಿಸುವ ಕಾರಣವೇ ಇರಲಿಲ್ಲ ನಿಜಗುಣರಿಗೆ. ಅಲ್ಲಿ ಊಟ ಮಾಡಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ಆತನಿಂದ ಬೀಳ್ಕೊಂಡು ಮುಂದೆ ಹೊರಟು ಹೋದ್ರು. ಈ ದಿನದ ಪ್ರಶ್ನೆಯನ್ನು ಸುಲಭವಾಗಿ ಬಗೆಹರಿಯಿತು ಗುರುಗಳೇ ಅಂತ ಸ್ವಲ್ಪ ಸಮಯ ಬಿಟ್ಟು ಮಹಂತಪ್ಪ ಹೇಳಿದ. ಇವತ್ತಿಂದೇನು ಮುಗಿತು, ಚಿಂತಿಲ್ಲ ನಿಜ, ಆದರೆ ಸುಲಭವೋ ಕಷ್ಟವೋ ನಾವು ಸಿದ್ಧರಾಗಿಯೇ ಬಂದಿವಲ್ಲ. ಅವನು ಹೇಳಿದೆ, ಸುಲಭ ಆದ ಅಂತ ಬಂದಿಲ್ಲ, ಬಹಳ ಕಷ್ಟ ಅಂತ ನಾವು ಬಿಟ್ಟಿಲ್ಲ. ಸುಲಭನೇ ಇರ್ಲಿ ಕಷ್ಟನೇ ಇರ್ಲಿ ಹೆಂಗೂ ಬಂದಿವಿ, ಮಾನ ಅಪಮಾನಗಳಿಗೆ ಅಂಜದೆ. ಹೇಮಂತಪ್ಪ, ಮಾನ ಅಪಮಾನ ಜಯ ಅಪಜಯ ಇವಕ್ಕೆಲ್ಲ ಅಂಜದೆ ಸನ್ಯಾಸದ ಪವಿತ್ರತೆಯನ್ನು ಕೈ ಬಿಡದೆ. ನಾವೇನ್ ಕೈ ಬಿಡಬಾರ್ದು, ಸನ್ಯಾಸ ಧರ್ಮದ ಪಾವಿತ್ರತೆ ಏನದ, ಗೃಹಸ್ಥಾಶ್ರಮದ ಧರ್ಮದ ಪಾವಿತ್ರತೆ ಏನದ, ಗೃಹಸ್ಥ ಬಿಡಬಾರ್ದು. ಸನ್ಯಾಸಾಶ್ರಮದ ಪಾವಿತ್ರತೆ ಏನದ, ಅದನ್ನ ಬಿಡದೆ ಕಷ್ಟನೇ ಇರ್ಲಿ ಸುಖನೇ ಇರ್ಲಿ ಮಾನ ಅಪಮಾನವಿರಲಿ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕಿಡದೆ ಮುಂದೆ ಸಾಗೋಣ ಅಂತ ನಿಜಗುಣರು ಮಹಾಂತಪ್ಪರಿಗೆ ಉಪದೇಶ ಮಾಡ್ತಾರೆ. ಸಂಜೆಯ ವೇಳೆಗೆ ಮತ್ತೆ ಮುಂದೆ ಬರುವಂತ ಕಾವೇರಿ ನದಿ ಹರಿತಾ ಇತ್ತು. ಅಲ್ಲಿ ಕಾವೇರಿನೇ ಎದುರುಗೊಂಡಂತಾಗಿ
ಇದೇ ಇರಬೇಕು ಮಹಂತಪ್ಪ ಪಶ್ಚಿಮ ವಾಹಿನಿ ಅಂತ ನಿಜವಾಗ ಹೇಳಿದ್ರು. ಗೊತ್ತಿತ್ತು ಅವರಿಗೆ, ದೇಶಕೋಶದ ಬಗ್ಗೆ ಗೊತ್ತಿತ್ತು. ಕಾವೇರಿ ಅಂದ್ರೆ ಪಶ್ಚಿಮ ವಾಹಿನಿ ಅಂತ ಕರೀತಾರ, ಬಹುಶಃ ಇದೇ ಇರಬಹುದು ಅಂತಂದು ಮುಂದೆ ಹೋದಂತೆ ಅವರ ಊಹೆ ನಿಜವಾಯಿತು. ಆ ಮಾರ್ಗದಲ್ಲಿ ಬರುತ್ತಿದ್ದವ ಒಬ್ಬ ಹೇಳಿದ, ಹೌದು ಸ್ವಾಮಿ, ಇದೇ ಪಶ್ಚಿಮ ವಾಹಿನಿ ಅಂತ. ಮಾತಾಡ್ಕೊಂಡು ಕೂತಿದ್ರು, ಇರಬಹುದು ಅಂತ ಅರ್ಥಂತಿದ್ದ. ಆ ವ್ಯಕ್ತಿ ಕಿವಿಯಲ್ಲಿದ್ದಾಗ, ಹೌದ್ರಿ ಇದು ಪಶ್ಚಿಮ ವಾಹಿನಿ ಅಂತ ಹೇಳಿದಾಗ, ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿಯುವ ಕಾವೇರಿ ಇಲ್ಲಿ ಸ್ವಲ್ಪ ದೂರ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿಗೆ ತಿರುಗಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯತೊಡಗುವ ಒಂದು ಮಾರ್ಗ. ಅದಕ್ಕಾಗಿ ಇದಕ್ಕೆ ಪಶ್ಚಿಮ ವಾಹಿನಿ ಅಂತ ಪೂರ್ವದಿಂದ ಮತ್ತೆ ಪಶ್ಚಿಮಕ್ಕೆ. ಸ್ವಲ್ಪ ದೂರದ ನಂತರ ಮತ್ತೆ ಪೂರ್ವಕ್ಕೆ ತಿರುಗಿ ಮತ್ತೆ ಮುಂದುವರಿಯುತ್ತದೆ, ಮತ್ತೆ ಪೂರ್ವ ದಿಕ್ಕಿಗೆ ಹೋಗ್ತದೆ. ಮುಂದೆ ತಿರುವ ಕೂಡಿನಲ್ಲಿ ಇದಕ್ಕೆ ತಾನೇ ಕಪಿಲಾ ನದಿ ಬಂದು ಸೇರಿ, ಕೃಷ್ಣಕ್ಕೆ ಭೀಮ ಹೆಂಗ್ ಬಂದು ಸೇರ್ತದೆ ಅದರಂಗ ಕಪಿಲಾ ನದಿ ಬಂದು ಸೇರುವುದು ಮಾತಪ್ಪ. ಆ ಸಂಗಮವನ್ನ ನೆನೆಸಿಕೊಳ್ಳುತ್ತಾ, ಹೌದು ಕಪಿಲಾ ಕಾವೇರಿಗಳ ಸಂಗಮವೆನ್ನುತ್ತಾರೆ, ತಾವು ಯಾವ ಕಡೆಯರು ಸ್ವಾಮಿಗಳು ಎಂದು ಕೇಳಿದ ಒಬ್ಬ ವ್ಯಕ್ತಿ ಕೇಳಿದ. ಆ ನದಿ ಕಪಿಲಾ, ಹೌದು, ನಾವು ಯಾವ ಕಡೆಯವರು? ನಾವು ಗಾಳಿಪುರದವರು ಅಂತ ಮಹಂತಪ್ಪನೇ ಆತ ಹೇಳಿದ. ಗಾಳಿಪುರ ಎಲ್ಲಿದೆ, ಅದು ಯಾವ ಕಡೆ ಇದೆ ಎಂದು ಆತನ ಪ್ರಶ್ನೆ. ಅದು ತಿರುಮ ಕೂಡಲಿನ ಆಚೆಗಿದೆ ಎಂದರು ನಿಜಗಳು. ಆ ಕಡೆ ದೂರ ಆದವರು ನಿಜಗಳು ಹೇಳಿದರು. ಮತ್ತೆ ಕೇಳಿದರು, ಇಲ್ಲಿಯೇ ಇವತ್ತಿನ ರಾತ್ರಿಯನ್ನ ಕಳೆಯುವುದಕ್ಕೆ ಎಲ್ಲಿಯಾದರೂ ಅನುಕೂಲವಾದ ಸ್ಥಳ ಇದೆಯೇ ಅಂತ ಪ್ರಶ್ನೆ ಮಾಡಿದಾಗ, ಸ್ವಾಮಿ ಇದೇ ದಿಕ್ಕಿನಲ್ಲಿ ಸ್ವಲ್ಪ ಮುಂದೆ ಹೋಗ್ರಿ, ಆ ಭಾಗದ ನದಿಯ ದಡದಲ್ಲಿ ಶ್ರೀರಂಗನ ದೇವಾಲಯವಿದೆ, ಶ್ರೀರಂಗಪಟ್ಟಣ. ಅದರ ಮುಂದೆ ಒಂದು ಧರ್ಮಛತ್ರವಿದೆ, ಅಲ್ಲಿ ಉಳಿದುಕೊಳ್ಳಲಿಕ್ಕೆ ಅನುಕೂಲವಿದೆ ಎಂದು ಹೇಳಿ ಆತ ತನ್ನ ದಾರಿಯನ್ನು ಹಿಡಿದು ಇವರು ಶ್ರೀರಂಗನ ದೇವಾಲಯದ ನೋಡುವುದು. ನೋಡಿದೆಯ ಮಹಂತಪ್ಪ, ನನ್ನ ರಾಜ್ಯ ಭಾರದ ಕೀರ್ತಿಯ ವಿಸ್ತಾರವನ್ನ ನಾವು ಬಂದಿರುವುದು ಇನ್ನು ಇಷ್ಟೇ ದೂರ. ಆ ಸಮೀಪ ದೂರ ಬಂದಿರೋ, ಬಹಳ ದೂರ ಇಲ್ಲ. ಆದರೆ ಗಾಳಿಪುರ ಎಲ್ಲಿದೆ ಎಂಬುದನ್ನೇ ಈತ ಅರಿಯ. ನಾವು ಉಳಿಬೇಕಂದಲ್ಲ, ಉಚ್ಚಾಪ ಅಂದ, ಬಹಳ ದೂರ ಬಂದಿರೋದು, ಇಷ್ಟರೊಳಗೆ ಎಲ್ಲರ ಗಾಳಿಪುರ ಅಂತಾರ, ನಿಜೂರ ಅಂದ್ರೆ ಯಾರು ಅಂತಾರ, ಮಹಾಂತಪ್ಪ ಅಂದ್ರೆ ಯಾರು ಅಂತಾರ. ಈಗ ಬೇರೆ ಕಡೆ ಹೋಗೋದಾಗ, ಎಲ್ಲರೂ ಹೋದಾಗ ಸಿದ್ಧಾರೂಢ ಅಂದ್ರೆ ಯಾರು, ಎಲ್ಲಿರ್ತಾರ, ಅವರ ಚರಿತ್ರೆ ಏನು ಅನ್ನುವ ವ್ಯಕ್ತಿಗಳು ಜಗತ್ತಿನಲ್ಲಿ ಎಷ್ಟು ಮಂದಿ, ಬಹಳ ಮಂದಿ. ಇದರಂತೆ ಅದು ಗಾಳಿ ಗೋಪುರ ಎಲ್ಲಿದೆ ಎಂಬುದನ್ನೇ ಈತ ಅರಿಯ. ಅಂಗೈ ಅಗಲ ರಾಜ್ಯಕ್ಕೆ ಒಡೆಯರಾದ ನಾವು ಹೊಗಳಿಸಿಕೊಳ್ಳುತ್ತೇವೆ. ಎಷ್ಟಪ್ಪ ನಮ್ಮ ರಾಜ್ಯ ಅಂಗೈ ಅಗಲ, ನಾವೇನು ರಾಜರಲ್ಲ, ರಾಜ್ಯ ಆಳಂಗಿಲ್ಲ, ಏನು ಜಿಲ್ಲಾ ಆಳಂಗಿಲ್ಲ, ತಾಲೂಕ ಆಳಂಗಿಲ್ಲ, ಊರ ಆಳಂಗಿಲ್ಲ, ಓಣಿ ಆಳಂಗಿಲ್ಲ. ಒಂದು ಸಣ್ಣ ಮನೆಯಲ್ಲಿ ನಮ್ಮವರನ್ನ 4 ಜನ ಆಳಿ ಎಷ್ಟು ದೊಡ್ಡವರಂತ ಅನಿಸ್ಕೊಂತೀವಲ್ಲ, ಇದು ಎಂಥ ಮೂರ್ಖತನಪ್ಪ. ರಾಜಾದಿ ರಾಜ, ರಾಜಮಾರ್ತಾಂಡ, ಭೂಮಂಡಲ ಗಂಡ ಎಂದು ಮುಂತಾಗಿ ನಮ್ಮ ಭೂಮಂಡಲ ನೋಡ್ ಎಷ್ಟು ಬೆರೆದಾವ, ಆದ್ರೆ ಎಷ್ಟು ಚಿಕ್ಕದಾವ. ಬೆರೋದ್ ದೊಡ್ಡ ಕಂಡು ನಮಗ, ಆದ್ರೆ ಎಷ್ಟು ಚಿಕ್ಕದದ ಅಂದ್ರೆ ಏನ್ ನೆನಪೇ ಇಲ್ಲ. ಮರಿತಾರಂದ್ರೆ ಅದು ಸಣ್ಣದಾಯ್ತಂತ ಅರ್ಥ. ಆವಾಗ ಮಹಾಂತಪ್ಪ ನಿಜವರಿಗೆ ಏನ್ ಹೇಳಿಲ್ಲ. ಇಬ್ಬರು ಕ್ಷಣಕಾಲ ಮೌನವಾಗಿ ಮುಂದುವರೆದು ಮತ್ತೆ ನಿಜಗುಣನೆ ಪ್ರಾರಂಭ ಮಾಡಿದ್ರು.
ವಿಸ್ತಾರವಾದ ಈ ಜಗತ್ತಿನ ವೈವಿಧ್ಯದ ವಿರಾಟ ಚಿತ್ರವನ್ನ ಕಾಣದ ಜನ ತಮ್ಮ ಸುತ್ತ ಗೂಡೆಗಳನ್ನ ಕಟ್ಟಿಕೊಂಡು ಕೀರ್ತಿಯ ಬೆನ್ನು ಹತ್ತಿ ಭ್ರಮೆಯಿಂದ ಬಳಲುತ್ತಾರೆ. ವಿಸ್ತಾರವಾದ ಜಗತ್ತನ್ನು, ಜಗತ್ತು ಹೆಂಗಿದೆ ಅಂದ್ರೆ ಬಹಳ ದೊಡ್ಡದಾಗುತ್ತೆ. ಜಗತ್ತು ಸಣ್ಣದೇನು, ಅದು ವೈವಿಧ್ಯಮಯವಾದ ವಿರಾಟ ಸ್ವರೂಪ ತಾಳೆದು. ಈ ಜಗತ್ತಿನಲ್ಲಿ ಒಂದು ದಿಕ್ಕಿನಲ್ಲಿ ಇದ್ದಂತ ಸ್ವರೂಪ ಇನ್ನೊಂದು ದಿಕ್ಕಿನಲ್ಲಿಲ್ಲ. ಪೂರ್ವದಲ್ಲಿ ಇದ್ದಂತ ವೈವಿಧ್ಯತೆ ಪಶ್ಚಿಮದಲ್ಲಿಲ್ಲ. ದಕ್ಷಿಣದಲ್ಲಿದ್ದಂತ ವೈವಿಧ್ಯತೆ ಉತ್ತರಕ್ಕೆ ಇಲ್ಲ. ಹೀಗೆ ಅಷ್ಟ ದಿಕ್ಕುಗಳಲ್ಲಿ ಅಷ್ಟ ಪ್ರಕಾರವಾಗಿ ಪ್ರಕೃತಿ ತನ್ನ ವೈವಿಧ್ಯತೆಯನ್ನ ತಾನೇ ವಿಸ್ತಾರ ಮಾಡ್ಕೊಂಡ. ನಾವು ಕೊಡಗಿನ ಕಡೆ ಹೋದಾಗ, ಮಲೆನಾಡಿಗೆ ಹೋದಾಗ, ಶಿವಮೊಗ್ಗದ ಕಡೆ ಹೋದಾಗ, ಬೆಂಗಳೂರು ಮೈಸೂರು ಕಡೆ ಹೋದಾಗ, ಇಲ್ಲೇ ಒಂದೇ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ಪ್ರಕೃತಿ ತಾನೇ ವಿಸ್ತಾರ ಮಾಡಿ ತನ್ನದೇ ಒಂದು ಗೂಡನ್ನು ಕಟ್ಕೊಂಡದು, ತಾನೇ ನಿರ್ಮಾಣ ಮಾಡ್ಕೊಂಡಿಲ್ಲ. ಅಂದಾಗ ಅದರ ಮಧ್ಯದಲ್ಲಿ ಸಣ್ಣ ಗೋಡೆಯನ್ನು ನಾವು ಕಟ್ಟಿಕೊಂಡು ಅದರ ಹತ್ತಿ, ಸಣ್ಣ ಗೋಡೆಯ ಹತ್ತಿ ಬಹಳ ಕೀರ್ತಿಯನ್ನ ಪಡಿಬೇಕಂತೀವಲ್ಲ, ಇದು ಭ್ರಮೆ ಮಾಂತಪ್ಪ. ಕೀರ್ತಿ ಆತನಿಗೆ ಹೋಗಿ ಬೆನ್ನತ್ತೀವಿ, ಕೀರ್ತಿ ಆತನಿಗೆ ದೊರೆಯದೆ ಹೋದಾಗ ಜಯಾಪಜಯ, ಅಥವಾ ದೊರೆತಾಗ, ದೊರೆಯದೇ ಇದ್ದಾಗ, ಪ್ರಾಪ್ತಿಯಾದಾಗ, ಪ್ರಾಪ್ತಿ ಆಗದೇ ಇದ್ದಾಗ ಕೂಡ ಅದರ ಮಿತಿಯನ್ನು ಕಂಡಾಗ ಅವರಿಗೆಲ್ಲ ನಿರಾಶೆ. ಅದರಲ್ಲಿ ಒಂದು ಕಾಮ ಕ್ರೋಧ ಅಂತೀವಲ್ಲ. ಕಾಮ ಅಂದ್ರೆ ಒಂದು ಇಚ್ಛೆಯನ್ನು ಮಾಡೋದು. ಅದು ಆದಾಗ ಏನಾಗ್ತದ, ಆಗದೇ ಇದ್ದಾಗ ಕ್ರೋಧ ಆಗ್ತದೆ. ಕ್ರೋಧ ಆಗಿ ಪರಿಣಾಮ ಇರ್ತದೆ. ಮತ್ತೆ ಆಯ್ತು ಅಂದಾಗ ಮತ್ಸರ ಆಗ್ತದೆ. ನನ್ನಂಗೆ ಯಾರ, ನನ್ನಷ್ಟು ಯಾರಿಗಾದ. ಇದು ಇಲ್ಲಿ ಅಷ್ಟಲ್ಲ, ಎಲ್ಲರಿಗೂ ನಿರಾಶೆ ಆಗ್ತದ. ಆದರೆ ಅಂಥದ್ದಕ್ಕೆ ಮನಸ್ಸನ್ನ ಕೊಡವೆ. ಮನಸ್ಸು ಕೊಡಬಾರ್ದು. ಮನ ಮೆಚ್ಚುವಂತೆ ಕರ್ತವ್ಯಕ್ಕಾಗಿ ಕರ್ಮಗಳನ್ನ ಮಾಡು. ಮನ ಮೆಚ್ಚು, ನಿನ್ನ ಮನಸ್ಸು ಮೆಚ್ಚು. ಆ ಕರ್ಮಗಳನ್ನ ಮಾಡಿದವನಿಗೆ ಏನು ಹೇಳಿದಲ್ಲ, ಆ ಕರ್ಮಗಳನ್ನ ಮಾಡಿದವನು, ಯಾರಿಗೆ ಮನಸ್ಸು ಒಪ್ಪುವಂಗೆ ಯಾರು ಕರ್ಮ ಮಾಡ್ತಾರ ಅವರಿಗೆ ಯಾವ ಕೀರ್ತಿ ಕಾಮನೆ ಇಚ್ಛೆ ಇರಂಗಿಲ್ಲ. ಅವರಿಗೆ ಎದಕ್ಕೆ, ಯಾರು ಕೀರ್ತಿಗಾಗಿ ಮಾಡ್ತಾರೆ, ಯಾರು ಕೊಂಡಾಡ್ಲಂತ ಮಾಡ್ತಾರೆ, ಮಾಡೋದಿಲ್ಲ. ಇಲ್ಲದೆ ಇರುವುದರಿಂದ ಅವರಿಗೆ ದೊರೆತರೂ ನಿರಾಶೆ ಇಲ್ಲ, ದೊರೆತರೂ ಆಸೆ ಇಲ್ಲ. ಅವ್ರ ಮನಸ್ಸು ಶಾಂತಿ ಇರ್ತದೆ. ಮತ್ತೆ ಆ ಕೀರ್ತಿ ತಾನಾಗಿಯೇ ಅವನ ಬಳಿಯಲ್ಲಿ ಸುಳಿಯುವುದು. ತೆಗ್ಗೆ ಇದ್ದಲ್ಲಿ ನೀರು ತಾನಾಗಿ ಬರ್ತದಿಲ್ಲ. ಅದರಂತೆ ಕೀರ್ತಿ ಎನ್ನುವಂಥದ್ದು ನೀ ಹುಡುಕಾಡಬಾರದು, ಹುಡುಕ್ಯಾಂತ ಬರಬೇಕು. ಪದವಿಗಳನ್ನ ನಾವು ಹುಡುಕಬಾರದು, ಪದವಿಗಳು ನಮ್ಮನ್ನು ಹುಡುಕ್ಯಾಂತ ಬರಬೇಕು. ಇದು ರಾಜನಾಗಲಿ ಸನ್ಯಾಸಿ ಆಗಲಿ ಈ ಸೂತ್ರವನ್ನ ಅರಿತವನು ಶಾಶ್ವತವಾದದನ್ನು ಸಾಧಿಸಬಹುದೆಂದು ತೋರುತ್ತದೆ. ಮಹಾನ್ ತತ್ವ ಇಂಥವರು ಸಾಧನೆ ಮಾಡ್ತಾರೆ. ಉದಾಹರಣೆ, ಜ್ಞಾನ ಯೋಗ ಆಶ್ರಮದ ಜ್ಞಾನಿಯಾದಂತ ನಡೆದಾಡುವ ದೇವರೇ ಅಂತ ಖ್ಯಾತಿಯನ್ನು ಪಡೆದಂತ ಸಿದ್ದೇಶ್ವರ ಸ್ವಾಮಿಗಳು ಎಲ್ಲರೂ ನೋಡಿದ್ರು. ಅವರಿಗೆ ಕೇಂದ್ರ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿಗಳು ಉಳಿದುವಂತೂ ಬಹಳ ಬಂದು. ಆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ
ಅದಕ್ಕೆ ಎಷ್ಟೋ ಕೋಟಿ ದುಡ್ಡು ಸಹಿತವಾಗಿ ಕೊಡ್ತಾರೆ. ನೇರವಾಗಿ ಪ್ರಧಾನಮಂತ್ರಿಗೆ ಪತ್ರ ಬರೆದರು. ತಾವು ಆ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕೆ ತಮಗೆ ಧನ್ಯವಾದಗಳು. ಆದರೆ ಈ ಪ್ರಶಸ್ತಿಯನ್ನ ತಾವು ಮರಳಿ ಪಡೆದುಕೊಂಡು ಇನ್ನೂ ಯೋಗ್ಯವಾದ ವ್ಯಕ್ತಿಗೆ ಈ ಪ್ರಶಸ್ತಿಯನ್ನ ಸಲ್ಲಿಸಲಿ ಅಂತ ಪತ್ರ ಬರೆದರು. ಸದ್ಯ ಈಗ ಇಂಥವು ಎಷ್ಟೋ ಆಗ್ಯವ ಅವ್ರ ಜೀವನದಲ್ಲಿ. ಅದಕ್ಕೆ ತಾತ ಹೇಳ್ತದ ಇಲ್ಲಿತ್ತಲ್ಲ ಫೋಟೋ, ಇಲ್ಲ ನೋಡ್ ಗಣಮ ಎಂತಿಲ್ಲ ನೀವ್ ಕೇಳಿರಲ್ಲ. ಇಲ್ಲಿ ಅಂತೀವಲ್ಲ ನಾವ್ ಯಾರಿಗೇನ ಹೊಟ್ಟೆ ಕಿಚ್ಚಾದಂತಮ್ಮ ಹಂಗ ಅವ್ರು ಅನ್ಕ ಅವ್ರಿಗೆ ಏನು ಬಯಸಂಗಿಲ್ಲ, ತಾನಾಗಿ ಬಯಕೆ ಎಂದು ಸುಮ್ಮನೆ ಇಂಥ ಒಂದು ಟೇಬಲ್ ಒಂದು ಮೈಕ್ ಇದ್ರೆ 1,00,000 ಜನ ಒಂದು ತಾಸಿನಲ್ಲಿ ಕೂರ್ತಾರೆ, ತಾಸಿನಲ್ಲಿ ಹೋಗ್ಬಿಡ್ತಾರೆ. ಅಂಥ ಅದ್ಭುತವಾದ ಪವಾಡ ಅಂತ ಶಕ್ತಿ ಇರ್ತದ ಅವರಲ್ಲಿ, ತಪೋಶಕ್ತಿ ಅಂತ. ಆ ಕಾರಣಕ್ಕ ವಿಜಯಸ್ವಾಮಿ ನಿಜ ಎನ್ನುವುದಕ್ಕಿಂತ ಹೆಚ್ಚಿನದೇನನ್ನು ಮಹಂತಪ್ಪ ಕೇಳಲಾರದವನಾಗಿದ್ದ. ಅವ್ರ ಮಾತು ಕೇಳಿದ್ಮೇಲೆ ಹೌದಂತ ಒಪ್ಪುತ್ತಾರೆ. ಆಗ ಅಂದು ಶ್ರೀರಂಗನ ದೇವಾಲಯದಲ್ಲಿ ರಾತ್ರಿಯಲ್ಲಿ ಕಳೆದು ಮರುದಿನ ಮತ್ತೆ ಪ್ರಯಾಣ ಸಾಗಿತು. ದಿನವೂ ಮುಂದುವರಿಯಿತು. ರಾಜರು ಅವರು ಇದರಲ್ಲಿ ಅಂದ್ರೆ ಪಲ್ಲಕ್ಕಿಯಲ್ಲೇ ಮೇಲೆ ತಿರುಗಾಡ್ತಕ್ಕಂಥವ್ರು, ಕಾಲಲ್ಲಿ ಚಪ್ಪಲೆಯನ್ನ ಬಿಟ್ಟು ಮೆತ್ತಿಸಿಡುವ ಉರುಗಿಸಿನಲ್ಲಿ ಪ್ರತಿನಿತ್ಯ ಕಾಲ್ನಡಿಗೆಯಿಂದ ಪ್ರಯಾಣ ಮಾಡುತ್ತಾರೆ. ಎಷ್ಟು ಕಷ್ಟ ಆಗಿದೆ, ಬಹಳ ಕಷ್ಟ. ಎಲ್ಲಾ ಕಡೆಯಲ್ಲೂ ಅವರಿಗೆ ಒಂದೇ ರೀತಿಯಾಗಿ ಹಿತಕರವಾದ ಮಧುರ ಅನುಭವಗಳೇ ದೊರೆಯುತ್ತಿದ್ದವು. ಮಹಾಸ್ವಾಮಿ ತಾವು ಆತಿಥ್ಯವನ್ನ ಸ್ವೀಕರಿಸುವುದರಿಂದ ನಾವು ಧನ್ಯರಾದವು ಎಂದು ಭಕ್ತಿ ಗೌರವದಿಂದ ಸೇವೆ ಮಾಡಿದ ಜನಗಳನ್ನು ಒಮ್ಮೆ ಕಂಡರೆ ಇನ್ನೊಬ್ಬೆ ಕಾಣಲಾರ್ದಾಗ್ತಿದ್ರು. ಆವಾಗ ಸುಮ್ಮನೆ ನಿಜವರು ಗಮನ ಮಾಡ್ತೀವಿ. ಏನ್ ಮಂದಿದೆಲ್ಲ ಭಕ್ತಿ ಗೌರವದಿಂದ ತಿಂದು ದಾಂಡಿಗರಾದಂಗಾಗಿವಿ ಅಂತ ಗಮತ್ ಮಾಡ್ತಿದ್ದ ಮಹಾಂತಪ್ಪ. ಏನ್ ಕಡಿಮೆ ಇಲ್ಲ ನಮ್ಗ. ಆವಾಗ ಕೆಲವು ಜನ ಹೇಳ್ತಿದ್ರು ಒಂದೊಂದು ಕಡೆ, ಏನು ನೀವು ದಾಂಡಿಗರಾಗಿದ್ದೀರಿ, ಏನಾಗಿದೆ ನಿಮಗೆ ಭಿಕ್ಷೆ ಬೇಡುವುದಕ್ಕೆ ಅಂತ ಅನ್ನುವ ಜನರು. ಜೀವಕ್ಕೆ ಬಲು ಸುಲಭವಾದ ಮಾರ್ಗ ಇದೊಂದೇ ಕಾವಿ, ಅದನ್ನ ಹಾಕಿ ಬಿಡ್ತೀವಿ. ಜನ ಮಾತಾಡ್ತಾರೆ, ಕಾಯಿ ಹಾಕಿದ್ರೆ ಮುಗಿತಲ್ಲ. ಅಂದ್ರೆ ಎಲ್ಲರ ಹಂಗೆ ಅಂತ ಅರ್ಥ ಮಾಡಂಗಿಲ್ಲ. ಅದು ಅಂದ್ರೆ ಅದೇ ಜನ ಬಹಳ ಅಂತ ತಿಳ್ಕೋಬೇಕು. ಆ ಜನ ಬಹಳ. ಅದಕ್ಕ ಅದನ್ನ ಹೇಳಿ ತಿರಸ್ಕರಿಸಿದ ಜನಗಳೂ ಇವ್ರಿಗೆ ಸಿಕ್ಕಿದ್ದು. ಅವೆಲ್ಲವನ್ನ ಸಮಾನವಾಗಿ ಭಾವಿಸಿ ನಕ್ಕು ಮುಂದೆ ನಡೆಯುತ್ತಿತ್ತು. ಎರಡು ಒಂದೇ, ಸಿದ್ಧಾರ್ಥವ್ರಿಗೆ ಎರಡು ಹಂಗೆ ಒಂದೇ, ಸುಖ ದುಃಖ ಅದ್ರಲ್ಲಿ ಇವ್ರಿಗೆ ಒಂದೇ. ಮೊದಲೇ ಹೇಳ್ಯಾರ ಮಾನ ಆತ್ಮ ಜಯ ಅಪಜಯ ಬಳಸ್ಕೊಳ್ಬಾರ್ದು ಅಂತ. ಮಾನವ ಸ್ವಭಾವದ ಬಹು ಮುಖಗಳನ್ನ ಪ್ರತ್ಯೇಕವಾಗಿ ಕಂಡುಕೊಳ್ಳುವ ಅವಕಾಶ ಈ ಪ್ರಯಾಣದಲ್ಲಿ ಅವರಿಗೆ ಲಭಿಸಿತು. ನಾವು ಒಂದೇ ಕಡೆ ಕುಂತ್ರೆ ನಮ್ಗೆ ಇಷ್ಟೇ ಗೊತ್ತಾಗ್ತದೆ. ಮನುಷ್ಯನ ಸ್ವಭಾವ ಹೇಗೆ ಇದೆ ಎನ್ನುವುದನ್ನ ಪ್ರತ್ಯೇಕವಾಗಿ ತಿಳಿದುಕೊಳ್ಳಲಿಕ್ಕೆ ಈ ನಮ್ಮ ಕಷ್ಟದ ಪ್ರಯಾಣ ಸಾರ್ಥಕ ಆಯ್ತು ಅಂದ್ರು. ಇಷ್ಟು ಜನರ ಮನಸ್ಸುಗಳು ಹೇಗಾವಂತ ತಿಳಿಯಕಾಯ್ತಲ್ಲ. ನಾವು ಒಂದೆಲ್ಲ ಕುಂತಿದ್ರೆ ಹೇಗೆ ತಿಳಿಯೋದು ಅಂತ ಅಂದು ಜನಜೀವನದಲ್ಲಿದ್ದ ಒಳಿತು ಕೆಡುಕುಗಳು, ಮೇಲು ಕೀಳುಗಳು, ಆಸೆ ನಿರಾಶೆಗಳು ಇವೆಲ್ಲವೂ ದ್ವಂದ್ವಮಯ ಜಗತ್ತಿನ ಸ್ವರೂಪವನ್ನ ತೋರಿಸ್ತಿದ್ದು. ಜಗತ್ತಿನ ಸ್ವರೂಪ ಇರೋದು, ಯಾಕಂದ್ರೆ ಬ್ರಹ್ಮನ ಸ್ವರೂಪ ಅಲ್ಲ. ಬ್ರಹ್ಮನ ಸ್ವರೂಪ ಏಕವಾಗಿರೋದು. ಇವೆಲ್ಲವುಗಳಿಂದ ಅವರಲ್ಲಿ ಜೀವನವನ್ನ ಕುರಿತ ಒಂದು ವ್ಯಾಪಕವಾದ ದೃಷ್ಟಿ ರೂಪಗೊಳ್ಳತೊಡಗಿತ್ತು. ದೇಶ ಸಂಚಾರವಿಲ್ಲದೆ ಜೀವನದ ಅನುಭವ ಪೂರ್ಣವಾಗುವುದಿಲ್ಲವೆಂದು ಗುರುಗಳು ಹೇಳುತ್ತಿದ್ದ ಮಾತಿನ ಅರ್ಥ
ಈಗ ಅವ್ರಿಗೆ ಸ್ಪಷ್ಟ ಆಯ್ತು. ಶಂಭುಲಿಂಗರು ಹೇಳಿದ್ರು, ನೋಡು, ಜಂಗಮ ದೀಕ್ಷೆಯನ್ನ ತಗೊಂಡು ಅದರ ಸಾರ್ಥಕತೆ ಅನುಭವ ನಿನಗೆ ಆಗ್ಬೇಕಾದ್ರೆ ಈಗಿಲ್ಲ. ನೀನು ದೇಶ ಸಂಚಾರವನ್ನ ಮಾಡಿದಾಗ ಮಾತ್ರ ಪೂರ್ಣ ಆಗ್ತದೆ. ಅದಕ್ಕಾಗಿ ಸಂಚಾರವನ್ನು ಮಾಡುವಂತ ಶಂಭುಲಿಂಗರು ಆಶೀರ್ವಾದ ಮಾಡಿದ್ರು. ಅವ್ರು ಹೇಳಿದ ಮಾತು ಇವ್ರಿಗೆ ನೆನಪು. ಈ ಸಂಚಾರ ಮಾಡದಿದ್ರೆ ಈ ಕಷ್ಟ ನಷ್ಟ ಸ್ವಭಾವ, ನೀರು ಕೀಳು, ಗೌರವ ಅಗೌರವ ಇದು ಅನುಭವ ಆಗ್ತಿದ್ದಿಲ್ಲ. ಗುರುಗಳು ಹೇಳಿದ ಮಾತು ಸತ್ಯ ಅಂತ ಅನಿಸಿ ದಿನ ದಿನವೂ ಎಡೆಬಿಡದ ಪ್ರಯಾಣದಿಂದ ಈಗ ಕರ್ನಾಟಕದ ಮಧ್ಯಭಾಗಕ್ಕೆ ಅವರು ಬಂದಿದ್ದು. ಅಲ್ಲಿ ತುಂಗಭದ್ರಾ ಇವರನ್ನ ಎದುರುಗೊಂಡಳು ತುಂಗಭದ್ರೆ. ಅದೇ ಹರಿಹರ ಕ್ಷೇತ್ರವೆಂಬುದನ್ನು ತೆಗೆದುಕೊಂಡ್ರು. ಈ ಕಡೆನೂ ಸಂಚಾರ ಹರಿಹರ, ದಾವಣಗೆರೆ ಹರಿಹರ ಅದೇ ರೂಟ. ನಿಜಗುಣರಿಗೆ ಹಿಂದೊಮ್ಮೆ ಗುರುಗಳು ಹೇಳಿದ ಮಾತು ನೆನಪಿಗೆ ಬಂದಿತ್ತು. ಕರ್ನಾಟಕವು ಸಾಧಿಸಿದ ಧರ್ಮ ಸಮನ್ವಯದ ಮಾತು ಚರ್ಚೆಗೆ ಬಂದಾಗ ಶಂಭುಲಿಂಗ ಸ್ವಾಮಿಗಳು ಈ ಹರಿಹರ ಕ್ಷೇತ್ರವನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಮತ್ತು ಅಲ್ಲಿರುವ ಹರಿಹರರ ಮೂರ್ತಿ, ಹರಿ ಮತ್ತು ಹರ ಇವರಿಬ್ಬರನ್ನ ಸಮನ್ವಯಗೊಳಿಸುವ ಬಗೆಯನ್ನ ವಿವರಿಸಿದ್ರು. ಅದನ್ನ ಸ್ಮರಿಸಿಕೊಳ್ಳುತ್ತಾ ನಿಜಗುಣರು ಮಹಾಂತಪ್ಪನೊಡನೆ ಹರಿಹರನ ದೇವಾಲಯದ ಇಲ್ಲಿ ಹರಿಯೇ ಸರ್ವೋತ್ತಮ ಅಂತ ಕಾಶಿಯಲ್ಲಿ ಹೋದಾಗ ವ್ಯಾಸರಿಗೆ ಹೆಂಗ ಕೈಯದಾದವು ಅಂತ ಘಟನೆ ಕೂಡ ಅವರಲ್ಲಿ ನಡೆದಿತ್ತು. ಎರಡೂ ಒಂದೇ ಅಂತ ಸಮನ್ವಯ ಮಾಡಿದ್ರು. ಜಲಜಲನೆ ಉಕ್ಕುತ್ತಾ ಹರಿಯುತ್ತಿರುವ ತುಂಗಭದ್ರ ಸಂಭ್ರಮದಿಂದ ಇವರನ್ನು ಸ್ವಾಗತಿಸಿ ಎರಡೂ ಕಡೆಯಲ್ಲಿಯೂ ವಿಸ್ತಾರವಾದ ಮರಳಿನ ಹಾಸಿಗೆಯನ್ನು ಬಿಟ್ಟು ಮಧ್ಯದಲ್ಲಿ ಅವಳ ಸಲೀಲ ದೇಹ ಹರಿಯುತ್ತಿತ್ತು ನದಿ. ಸಂಜೆಯ ಸೂರ್ಯನ ಹಂಗಿರಣಗಳು ಸಲಿಲ ದರ್ಪಣದಂತ ಆ ದೇಹದ ಮೇಲೆ ಆಟವಾಡುತ್ತಾ ವರ್ಣರಂಜಿತವಾಗಿ ತೋರ್ತಿತ್ತು. ಅಮೃತದಂತ ಆ ತಿಳಿನೀರಿನಲ್ಲಿ ನಿಜಗುಣರು ಮಹಾಂತಪ್ಪ ಕೈಕಾಲು ಮುಖವನ್ನು ತೊಳೆದುಕೊಂಡ್ರು. ನೀರಿಗೆ ತೀರಾ ಸಮೀಪದಲ್ಲಿದ್ದ ಕಲ್ಲು ಮಂಟಪದಲ್ಲಿ ಸ್ವಲ್ಪ ಕಾಲ ಕುಳಿತು ಜೀವನದಿಯ ಸನ್ನಿಧಿಯಲ್ಲಿ ಸಂಜೆಯ ಸೌಂದರ್ಯವನ್ನು ವೀಕ್ಷಿಸಿ ಅನಂತರ ಎದ್ದು ದೇವಾಲಯಕ್ಕೆ ಹೊರಟೋದ್ರು. ದೇವಾಲಯವನ್ನು ಇವರು ಪ್ರವೇಶ ಮಾಡಿದಾಗ ಅಲ್ಲಿ ಒಬ್ಬ ಸಾಧು ಕುಳಿತು ಏಕನಾದವನ್ನು ಹಿಡಿದುಕೊಂಡು ಈ ವಚನವನ್ನು ಹಾಡುತ್ತಿದ್ದ. ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯ ಓರೆ ಬಣ್ಣಕ್ಕೆ ತಂದನ್ನ ಪುಟವಿಕ್ಕೆ ನೋಡಯ್ಯ, ಕಡಿಹಕ್ಕೆ ಬಡಿಹಕ್ಕೆ ತಂದನ್ನ ಕಡಿಯಾಣಿಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಗೆಯ ಮಾಡಿ ಸಲಹು ಕೂಡಲ ಸಂಗಮ ದೇವ ಅಂತ ಬಸವಣ್ಣವರ ವಚನವನ್ನ ಆ ಸಾಧು ತಂಬೂರಲ್ಲಿ ಆಗ್ತದೆ ಏಕನಾಥದಲ್ಲಿ. ಅದು ಬಹಳ ಸುಂದರವಾದಂತ ಹಾಡು ಇವರ ಕರ್ಣದಲ್ಲಿದ್ದಾಗ ಆ ವಚನ ಮುಗಿಯುತ್ತಿದ್ದಂತೆ ಉದ್ಧಾರ ಕೆಳಗುಡಿಸುವರು. ಆಗ ಆ ಸಾಧು ಏಕನಾದವನ್ನ ಕೆಳಗುಡುತ್ತಾ ಇವರನ್ನು ಕುರಿತು ಬನ್ನಿ ಸ್ವಾಮಿಗಳೇ ಕುಳಿತುಕೊಳ್ಳಿ, ಬಸವಣ್ಣನ ವಚನ ನಿಮಗೆ ಹಿಡಿಸೀತೆ ಎಂದು ಕೇಳಿ ನಿಮಗೆ ಹಿಡಿಸ್ತಿರಬಹುದು. ಹೀಗೆ ಪ್ರಾರಂಭವಾದ ಮಾತು ಬಸವಣ್ಣನವರ ಭಕ್ತಿ ಪರಿಚಯದಿಂದ ಹಿಡಿದು 12ನೇ ಶತಮಾನದ ಆ ವಚನಗಳ ಪುನರ್ಜೀವನದ ಕಾರ್ಯ ಈಗ ನಡೆಯುತ್ತಿರುವ ವಿಜಯನಗರದ ಸಾಮ್ರಾಜ್ಯದವರೆಗೆ ಬೆಳೆಯಿತು. ವಿಚಾರಗಳು ಅಲ್ಲಿಂದ ಬಸವಣ್ಣನ ವಚನ, ಅವರ ಭಕ್ತಿ, ಅವರ ಕಲ್ಯಾಣ ಎಲ್ಲ ನಡುವೆ ವಿಜಯನಗರ ಸಾಮ್ರಾಜ್ಯದವರೆಗೆ ಮಾತನಾಡಿದ್ರು. ವಿಜಯನಗರದ ಕಡೆಯಿಂದ ಬಂದ ಆ ಸಾಧು ಒಂದೆರಡು ಮಾತುಗಳಲ್ಲಿ ಅದರ ಪರಿಚಯ ಮಾಡಿಕೊಟ್ಟ.
ಮಾತು ಒಂದು ರೀತಿ ಮುಕ್ತಾಯದ ಹಂತಕ್ಕೆ ಬಂದಾಗ ಮಹಂತಪ್ಪ ಹೇಳಿದ, ಗುರುಗಳೇ, ನೀವು ಬರೆದಿರುವ ಹಾಡುಗಳನ್ನು ಈ ಏಕನಾದದ ಹಿನ್ನೆಲೆಯಲ್ಲಿ ಹಾಡಿದರೆ ಚೆನ್ನಾಗಿ ಬರುತ್ತದೆ ಅಲ್ಲವೇ ಅಂತ ಕೇಳಿದ. ನೀವು ಹಾಡು ಬರೆದಲ್ಲ, ಬಹಳಷ್ಟು ರಾಗವನ್ನು ಇಟ್ಟುಕೊಂಡು ಈ ಏಕನಾದದಲ್ಲಿ ಹಾಡಿದ್ರೆ ಇನ್ನೂ ಚೆನ್ನಾಗಿ ಇರುತ್ತದೆ ಅಲ್ಲವೇ ಅಂತ ಕೇಳಿದಾಗ ಆ ಸಾಧು ಕೇಳಿದ, ನೀವು ಹಾಡುಗಳನ್ನು ಬರೆದಿದ್ದೀರಾ? ಹೇಳಿ ಸ್ವಾಮಿಗಳೇ, ಹಾಗಾದರೆ ಎಂದು ಸಾಧು ಏಕನಾದವನ್ನ ಮುಂದಿಟ್ಟ. ಹಾಡು ನಿಮಗೆ ಬರ್ತಾವಂದ್ರೆ ಆಗ ನಿಜಗುಣರು ಅದನ್ನ ಕೈಗೆ ತೆಗೆದುಕೊಂಡು ನೋಡಿದರು. ನಾದ ತುಂಬಿ ಬರುವುದಕ್ಕಾಗಿ ಒಂದು ಬಿದರಿನ ಕೂಲಿಗೆ ಕತ್ತಿಸಿದ ಸೂರೆಯ ಬುರುಡೆ, ಅದರ ಮೇಲೆ ಎಳೆದು ಕಟ್ಟಿದ ಒಂದೇ ಒಂದು ತಂತಿ ಸಂಪೂರ್ಣವಾಗಿ ಕಂಪನಕ್ಕೆ ಅನುಕೂಲವಾಗುವಂತೆ ಅಳವಡಿಸಲಾಗಿದೆ. ಅದಕ್ಕೇನಿತ್ತು, ಬಹಳ ನಾಳೆ ತಂತಿ ಇರ್ತದ, ಅದಕ್ಕೆ ಒಂದು ಮೂಳಿಕೆ ಇರ್ತದ, ಅದು ಮ್ಯಾನ್ ಇರ್ತದ, ಒಂದು ದುಡ್ಡು ಇರ್ತದ, ಕೆಳಗಿನಿಂದ ದುಡ್ಡಿಗೆ ತಂದು ಮೇಲೆ ಕೊಂದಿಟ್ಟು ಇರ್ತದೆ. ಅಷ್ಟರೊಳಗೆ ನಾದ ಮಾಡಿರ್ತಾರೆ. ಅದನ್ನು ಬೆರಳಿನಿಂದ ಮೀಟಿದರೆ ಜೊಯ್ ಎಂಬ ಒಂದೇ ಬಗೆಯ ನಾದ ಬರುತ್ತಿತ್ತು. ಬಹಳ ಸರಳವಾದ ಏಕತಂತಿ ವಾದ್ಯ, ಅರ್ಥ ಪ್ರಧಾನವಾದ ಹಾಡುಗಳಿಗೆ ಅದರ ಹಿನ್ನೆಲೆಯ ಶ್ರುತಿ ಬಹು ಹಿತಕರವಾಗಿತ್ತು. ಸ್ವಲ್ಪ ಕಾಲದಲ್ಲಿಯೇ ಅದನ್ನು ಮಿಡಿಯುವುದನ್ನು ಕಲಿತರು ನಿಜಗಳು. ತಂಬೂರಿ ಬಾರಿಸಿದರು. ಯಾವುದನ್ನು ಹಾಡಲಿ ಮಾಂತಪ್ಪ ಎಂದು ತೂರ ಬೆರಳಿನಿಂದ ಅದರ ತಂತಿಯನ್ನ ಮಿಡಿಯುತ್ತೆ ಹೇಳಿ. ಮಾಂತಪ್ಪ ಯಾವ್ದು ಹಾಡಲಿ ಹೇಳೋದು? ಯಾವುದಾದ್ರೂ ಹೇಳಿ ಗುರುಗಳೇ, ಬೇಡವೇ ನಭವ ಅನ್ನುವುದೇ ಆಗಬಹುದಂದ. ಬಹಳ ಇಷ್ಟ ಆಗಿತ್ತು. ಅದು ಬಹಳ ಭಕ್ತಿ ಭಾವದಿಂದ ತುಂಬಿದ ಹಾಡು. ಮಹಾಂತಪ್ಪ ಅಂದಾಗ ಅದನ್ನೇ ಪ್ರಾರಂಭಿಸಿದರು ನಿಜಗುಣರು. ಏಕನಾದದ ಶ್ರುತಿಗೆ ಅನುಗುಣವಾಗಿ ನಿಜಗುಣರ ತುಂಬು ಕಂಠದಿಂದ ಹೊರಡುತ್ತಿದ್ದ ಆ ಹಾಡನ್ನು ಏಕಚಿತ್ತವಾಗಿ ಕೇಳುತ್ತಿದ್ದ ಆ ಸಾಧು ಅಂದು ಬರೆದ 3 ನುಡಿಗಳ ಜೊತೆಗೆ ಶಂಭುಲಿಂಗರ ಸೂಚನೆಯಂತೆ 2 ನುಡಿಗಳನ್ನು ಸೇರಿಸಿ ಅವತ್ತು ಹಾಡಿದ್ನಲ್ಲ 3 ನುಡಿ. ಶಂಭುಲಿಂಗ ಹೇಳಿದ್ರು, ಇದು ಬಹಳ ಸಾಧಕರಿಗೆ ಯೋಗ್ಯವಾದ ಹಾಡಾದ, ಇನ್ನೂ 2 ನುಡಿಯನ್ನ ಸೇರಿಸುವಂತ ಹೇಳಿದ್ರು. ಅದೇ ಅದನ್ನ 5 ನುಡಿಯಿಂದ ದೊಡ್ಡ ಹಾಡಾಗಿ ಮಾಡಿದ್ರು. ಅದನ್ನ ಪಲ್ಲವಿಯೊಂದಿಗೆ ಆರಂಭಿಸಿ ಪೂರ್ತಿ ಹಾಡನ್ನು ಹಾಡಿದ್ರು. ಅವ್ರು ಬಹಳ ಎಲ್ಲರೂ ಕೇಳಿ ಬರ್ತಾರ. ಕೊನೆಯದೇನ್ ಹೇಳ್ತಾರಂದ್ರೆ, ಧರೆಯಳು ಅತ್ಯಧಿಕವೆನೆಪ ಶಾಂತಿ ಮತವು. ಇದು ಅವತ್ತು ಗುರುಗಳು ಮುನ್ನ ಹಾಡಿದಾಗ ಬರುತ್ತೆ. ಧರೆಯಳು ಅತ್ಯಧಿಕವೆನೆಪ ಶಾಂತಿ ಮತಂ. ಧರೆ ಅಂದ್ರೆ ಈ ಜಗತ್ತಿನಲ್ಲಿ ಅತ್ಯಧಿಕ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಶಾಂತಿಯನ್ನ ಆನಂದ ಕೊಡುವಂತ ಮತ. ನಾ ಬೇಡ ದುಃಖ ಕೊಡೋ ಮತ ಅಲ್ಲ. ಮತ್ತ ಶಾಂತಿ ಮತ ಅಂದ್ರೆ ಯಾವುದು? ಮುಕ್ತಿಯನ್ನು ಕೊಡುವವೇ ಶಾಂತಿ ಮತ ಅಂತ ಅರ್ಥ ಆಯ್ತು. ಕರ್ಮ, ಉಪಾಸನ, ಷಣ್ಮತ ಇವೆಲ್ಲ ಏನವ ಕೊಡೋ ಮತ ಅಲ್ಲ ಅವು. ಯಾಕಂದ್ರೆ ಜನ್ಮಕ್ಕ ಹುಟ್ಟಲಿಕ್ಕೆ ಕಾರಣ ಆಗ್ತಾವಂದ್ರೆ ಅದೇ ದುಃಖವೇ ದೊಡ್ಡ ದುಃಖ. ಜನ್ಮ ದುಃಖ, ಜರ ದುಃಖ ಅಂತ ಹೇಳಿದ್ರೆ ಮಹಾತ್ಮ. ಅದಕ್ಕೆ ಅದನ್ನ ಗುರಿಯಲ್ಲಿಟ್ಟುಕೊಂಡು ಭಗವಂತನಲ್ಲಿ, ಪರಮಾತ್ಮನಲ್ಲಿ ಏನ್ ಬೇಡ್ತೀನಿ ನಾನಂದ್ರೆ, ಜಗತ್ತಿನಲ್ಲಿ ಆಗಿರ್ತಕ್ಕಂಥ ಶಾಂತಿಯನ್ನ ಕೇಳ್ತೀನಿ. ಆ ಶಾಂತಿಯನ್ನ ಕೊಡೋ ಮತ ಇರಲ್ಲ ಅಂತ. ಅದು ಯಾವುದು? ವೇದಾಂತ ನೋಡ್ಬೇಕು. ವೇದಾಂತದಲ್ಲಿ ಏನದ? ಉಳಿದ ಎಲ್ಲಾ ಮತಗಳಲ್ಲಿ ಭೇದ ಅದ, ಶಿವಜೀವನ ಭೇದ ಅದ. ಅದು ಕೂಡ ಅವರು ಬರೆದ ವಿವೇಕ ಚಿಂತಾಮಣಿಯಲ್ಲಿ ಪ್ರತಿಪಾದನೆಯಲ್ಲಿ ವೇದಾಂತಿ ಓರ್ವನೇ ಅಭೇದ ವರ್ಕಂ ಅಂತ ಬರ್ಬಿಡ್ತದೆ. 6 ಮುಲಾಜಿಲ್ಲ.
ವೇದಾಂತ ಒಬ್ಬನೇ ನೋಡಿ. ಯಾಕಂದ್ರೆ ಶಿವನಿಗೆ ಏನಂತ ಹೇಳ್ತಾರೆ, ಅಭೇದ ಅದಿಲ್ಲ. ಶಿವ ಬೇರೆ ಜೀವ ಬೇರೆ ಅಂದ್ರೆ ಭೇದ. ಭೇದದಲ್ಲಿ ಭಯ ಅದ, ಭಯದಲ್ಲಿ ಭೀತಿ ಅದ. ಆ ಭಯ ಭೀತಿನ ನಿವೃತ್ತಿ ಮಾಡ್ಕೊಳಕ ಕರ್ಮ ಅವ, ಕರ್ಮಕ್ಕ ಫಲ ಅದ, ಫಲ ತಕ್ಕಂತ ಹುಟ್ಟುಬೇಕ. ಅದಕ್ಕೆ ಧರೆಯೊಳು ಅತ್ಯಧಿಕ ನೆನಪ ಶಾಂತಿ ಮತವನು ಕರುಣ ವಿದ್ಯೆಗಳುಳ್ಳ ಗುರು ಭಜನೆ. ಯಾರಲ್ಲಿ ಕರುಣೆ ಅಂತ ಬರದು, ಯಾರು ಪರ ದುಃಖ ನಿವೃತ್ತಿ ಕೃಪ, ಇನ್ನೊಬ್ಬರ ದುಃಖವನ್ನ ಕಳೆಯುವಂತ ಸಾಮರ್ಥ್ಯ, ಅದಕ್ಕೆ ಕರುಣ ಸತ್ಕಲೆ ಶಾಸ್ತ್ರ ಪರಿಣಿತಿ ಅಂತ. ಇಲ್ಲಿ ಅಂದ್ರು ಇಲ್ಲಿ ವಿದ್ಯೆ ಅಂದ್ರು. ಇಲ್ಲಿ ಯಾವ ವಿದ್ಯೆ? ಕರುಣ ವಿದ್ಯೆಗಳುಳ್ಳ. ಯಾಕಂದ್ರೆ ಕರುಣೆ ಇತ್ತು, ವಿದ್ಯೆ ಇಲ್ಲ. ಕರುಣೆ ಬಹಳ ಶಾಂತಿ ಮನುಷ್ಯರು, ಬಹಳ ಕೃಪಾಳು ಕರುಣಾಳು. ಮತ್ತೆ ಶಿಷ್ಯರಿಗೆ ಹೇಳ್ತಕ್ಕಂಥದ್ದು ಬ್ರಹ್ಮವಿದ್ಯೆ ಹೇಳಿಲ್ಲಂದ್ರೆ, ಬ್ರಹ್ಮವಿದ್ಯೆ ಹೇಳೋದ ಬೇಕಾದಷ್ಟು ಸಂಗ್ರಹ ಅದ, ಹೇಳುವಂತ ಕರುಣೆ ಇಲ್ಲಂದ್ರೆ ಅದಕ್ಕೆ ಎರಡಿಟ್ರು. ಕರುಣೆ ವಿದ್ಯೆಗಳುಳ್ಳ ಗುರು ಭಜನೆಯನು. ಅವನಲ್ಲಿ ಏನಾಗಬೇಕಾದ ಮತ್ತೆ ಭಜನೆಯನ್ನ ಮಾಡ್ಬೇಕು ನಾನು. ಏನು ಭಜನೆ ಅಂದ್ರೇನು? ತಾಳ ದಮಡಿ ಇವೆಲ್ಲ ಭಜನೆ. ಭಜನೆ ಅಂತ 3 ಶಬ್ದ ಇದೆ. ಭ ಅಂದ್ರೆ ಭವ, ಜ ಅಂದ್ರೆ ಭವದಲ್ಲಿ ಜನಿಸಿತ್ತು, ನೇ ಅಂದ್ರೆ ಯಾಕಂತ ವಿಚಾರ ಮಾಡೋದು. ಇದೇ ಭಜನೆ. ಅರ್ಥ ಆಯ್ತು? ಅವರಲ್ಲಿ ಹೋಗಿ ಮತ್ತೆ ಏನೇನು ಬೇಡದಲ್ಲ, ನನಗೆ ಇದು ಕೊಡು ಅಂತವರೆಲ್ಲ ಸಿಕ್ಕರು. ಮತ್ತೆ ನನಗೆ ಎಮ್ಮೆ ಹಾಲು ಕೊಡಬಲ್ತು, ಹೊಲ ಬೆಳೆಬಲ್ತು, ಮಗ ಮಾತ್ ಕೇಳಂಗಿಲ್ಲ, ಸೊಸೆ ಮಾತ್ ಕೇಳಂಗಿಲ್ಲ, ಅದ ಹಂಗಾಯ್ತು ಇದು ಹಿಂಗಾಯ್ತು ಅಂತ ಕೇಳುವಷ್ಟು ಮರು ಕೊಡಬೇಡ. ಬೇಡವನ ಭವ, ನನಗೆ ಇದನ್ನೇ ಕೊಡು. ಮತ್ತೆ ಅಂತವ್ರು ಸಿಕ್ಕ ವಜ್ರದ ಅಂಗಡಿಗೆ ಹೋಗಿ ಇಡ್ಲಿ ಕೇಳ್ತಾರಲ್ಲ, ಮರ್ತಪ್ಪ ವಜ್ರದ ಅಂಗಡಿಗೆ ಹೋಗಿ ನನಗ ಎದಕ್ಕೆ ಇಡ್ಲಿ ಕೊಡಂತ ಕೇಳಿದ್ರೆ ಹಂಗಾಗಬಾರ್ದು. ಯಾಕಂದ್ರೆ ಮರು ಹೇಳಕ್ ಬರಂಗಿಲ್ಲ. ಅದಕ್ಕೆ ಕರ್ಣ ವಿದ್ಯೆಗಳುಳ್ಳ ಗುರು ಭಜನೆಯನು ಪರಮುಕ್ತಿ ತೋರುವ ಶಾಸ್ತ್ರವನ್ನು. ಮುಕ್ತಿಯನ್ನ ಹೇಳುವಂತ ಶಾಸ್ತ್ರಗಳು ಬಹಳ ಜಗತ್ತಿನಲ್ಲಿ. ಈ ಲೋಕದಲ್ಲಿ ಭೋಗಕ್ಕೂ ಮುಕ್ತಿ ಅಂತ ಬರೆದಾರ, ಆರೋಗ್ಯವೇ ಭಾಗ್ಯ ಅಂತ ಅದನ್ನು ಮುಕ್ತಿ ಅಂತ ಹೇಳ್ಯಾರ. ಹಲವು ರೀತಿಯ ಮುಕ್ತಿಗಳು. ಈ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಸ್ವರ್ಗಲೋಕಾದಿಯಿಂದ ಹಿಡ್ಕೊಂಡು ಭೂಲೋಕ ಭೋರ್ನಾರ ಲೋಕದಲ್ಲಿ ಭೋಗ ಏನವ, ಆ ಭೋಗಗಳು ಮುಕ್ತಿಯ ತಾಣವಲ್ಲ, ಮುಕ್ತಿವಲ್ಲ. ಅದಕ್ಕೆ ಅವರು ಸರ್ಪಘೋಷರು ಹೇಳಿದ್ರು, ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇ. ಅಸ್ಥಿರ ಮುಕ್ತಿ ಅಂದ್ರೇನು? ಮತ್ತೆ ಹುಟ್ಟೋದು, ಭೋಗ ಭಾಗ್ಯ ಶ್ರೀಮಂತಿಕೆ ತಪಸ್ಸು ಸಿದ್ಧಿ ಎಲ್ಲ ಮಾಡಿದ್ರು ಫಲ ಇಲ್ಲ ಅಂತಲ್ಲ, ಆದ್ರೆ ಸ್ಥಿರ ಆಗಿ ಉಳಂಗಿಲ್ಲ ನಿನಗೆ. ಮತ್ತೆ ಆ ಜನ್ಮ ಬಿಡೋದು ಈ ಜನ್ಮ. ಅದಕ್ಕೆ ಅಲ್ಲಿ ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಬೇಕೆಂದಂಗ ಇಲ್ಲಿ ಪರಮುಕ್ತಿ ತೋರುವ ಶಾಸ್ತ್ರವನ್ನು ಇಹ ಬೇರೆ ಪರ ಬೇರೆ. ಆ ಶಾಶ್ವತವಾದ ಭವಬಂಧನ ಜನನ ಮರಣವನ್ನ ಕಳೆಯುವಂತ ಶಾಸ್ತ್ರವನ್ನು ಮತ್ತು ಕಂತು ಹರ ಅಂದ್ರೇನು? ಕಂತು ಅಂದ್ರೆ ಮನ್ಮಥಗೆ ವೈರಿ ಆಗಿರ್ತಕ್ಕಂಥ ಪರಮಾತ್ಮ ಶಂಭುಲಿಂಗ ನಿಮ್ಮಲ್ಲಿಯ ಭಕ್ತಿಯನ್ನು, ನಿಮ್ಮಲ್ಲಿ ಸದಾ ಭಕ್ತಿ ಇರೋದು. ಎಷ್ಟು ಬೇಡುವೆನ ಭವ ನಿಮ್ಮನ್ನು ಭವ ಭವದಳು ಮಾಡಲಿಗೆ ಒಲಿದು ಸೂನ ಸಂತೈಸಿತು ಅನ್ನೋ ಸತ್ಯವನ್ನ ಆ ಹರಿಹರದ ದೇವಾಲಯದಲ್ಲಿ ಸಾಧು ಸಮ್ಮುಖದಲ್ಲಿ ಏಕನಾಥದಲ್ಲಿ ತನ್ನ ರಾಗವನ್ನಿಟ್ಟು ಸುಂದರವಾದ ಕಂಠದಿಂದ ಈ ಪದ್ಯವನ್ನು ಹಾಡಿದಾಗ, ಇದು ತಾವೇ ಬರುವುದೇ ಸ್ವಾಮಿಗಳೇ, ಇದನ್ನು ನೀವೇ ಬರುತ್ತಾರ ಅಂತ ಸಾಧು ಕೇಳಿದಾಗ, ಹೌದು ನಮ್ಮ ಗುರುಗಳೇ
ಮಾತಪ್ಪಂತೆ ಹೇಳ್ತಾರೆ, ಇವ್ರು ನಮ್ ಗುರುಗಳಂತ ಹೇಳ್ತಾರಲ್ಲ ಯಾವಾಗ, ಅದ್ರಾಗ ನಮ್ ಗುರುಗಳೇ ಬಂದು ಅಂತ ಮಹಂತ ಹೇಳಿದ. ಅವರನ್ನೇ ದಿಟ್ಟಿಸಿ ನೋಡುತ್ತಾ ಸಾಧು ಹೇಳಿದ, ತಮಗೆ ಉಜ್ವಲವಾದ ಭವಿಷ್ಯವಿದೆ. ಕ್ಷಣಕಾಲ ಉಜ್ವಲವಾದ ಭವಿಷ್ಯವಿದೆ ಸ್ವಾಮಿ. ತಮ್ಮ ಸಾಧನೆ ಹೀಗೇ ಮುಂದುವರಿಯಲಿ. ಇಂಥ ಹಾಡುಗಳನ್ನು ಇನ್ನೂ ನೀವು ರಚನೆ ಮಾಡಿರಿ ಅಂದಾಗ ಕ್ಷಣಕಾಲ ಮೌನ ಆವರಿಸಿ ಏಕನಾದವನ್ನ ಹಿಂದೆ ಮುಂದೆ ತಿರುಗಿಸಿ ನೋಡುತ್ತಾರೆ ಇವನರು. ಇಂಥದ್ದೊಂದನ್ನ ನಾವು ತಯಾರು ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವೇ ಅಂತ ಸಾಧನಿಕೆ ನಾವು ಮಾಡಿಕೊಂಡು ಅದನ್ನು ಕೇಳುತ್ತಿದ್ದಂತೆ ಸಾಧು ಹೇಳಿದ, ನಾನು ಅದನ್ನೇ ಕೇಳಬೇಕೆಂದಿದ್ದೆ. ನಿಮ್ಮ ಹಾಡುಗಳಿಗೆ ಇದು ಬಹಳ ಚೆನ್ನಾಗಿ ಒಪ್ಪುತ್ತದೆ. ನೀವು ಬರೆದಂತ ಹಾಡುಗಳಿಗೆ ಅದನ್ನು ನೀವೇ ತೆಗೆದುಕೊಂಡು ಬಿಡಿ ಸ್ವಾಮಿ. ನನ್ನ ಭಕ್ತಿಯ ಕಾಣಿಕೆಯಾಗಿ ನಿಮಗೆ ಅರ್ಪಣೆ ಮಾಡ್ತೀನಿ ಎಂದು ಸಾಕು. ಯಾರಿಗೇನು ಉಪಯೋಗ ಆಗ್ತದ ಅದು ಕೊಡೋದು. ಉಪಯೋಗ ಅವಶ್ಯಕತೆ ಉಪಯೋಗ ಏನಾಗ್ತದ ಅದನ್ನು ಕೊಡಬೇಕು ಅಂತ ನಿಯಮ. ಬೇಡ ಸ್ವಾಮಿ ಬೇಡ ಅಂತ ನಿಜಗೊಂದು ಹೇಳಿದ್ರೆ ಕೂಡ ನಿಮ್ಮ ಕೈಯನ್ನ ನಾನು ಬರಿದನ್ನಾಗಿ ಮಾಡಲೇ, ನಿಮಗೆ ಅದು ಅವಶ್ಯಕವಾಗಿದೆ. ನಿಮ್ಮ ಕೈಯಾಗ ಅದಿದ್ದು ತುಂಬಿದ ಕೈ, ಅದು ತೆಗೆದ್ರೆ ಕೈ ಬರಿಗೈ ಆಗ್ತದ. ಬರಿಗೈಯಲ್ಲಿ ಕಳಿಸಲಿಕ್ಕೆ ನನಗೆ ಯಾವ ಇಚ್ಛೆ ಇಲ್ಲ. ನಿಮ್ಮ ಕೈಯನ್ನು ತುಂಬಿ ಕೊಡಿಸ್ಬೇಕಾಗ್ಯದ. ಅದಕ್ಕೆ ಇದನ್ನೇ ತೆಗೆದುಕೊಂಡು ಕೈಯನ್ನು ತುಂಬಿಸಿಕೊಳ್ಳಿ ಅಂತ ಹೇಳಿ ಅರ್ಪಣೆ ಮಾಡಿದಾಗ, ನಾಳೆ ನಾನು ಇನ್ನೊಂದು ಪಡೆಯಬೇಕು ಅಂತ ಹೇಳ್ತಾನೆ. ನಾಳೆನೇ ಇನ್ನೊಂದು ಮಾಡಿಸ್ತೇನೆ. ಇದರ ಮೂಲಕ ಯಾವಾಗಲೂ ನನ್ನ ಕೈಯಲ್ಲಿ ಉಳಿಯುವಂತಾಗಲಿ ಅಂತ ಹೇಳಿದಾಗ, ಆ ರಾತ್ರಿಯನ್ನು ಸಾಧುವಿನೊಡನೆ ದೇವಾಲಯದಲ್ಲಿ ಕಳೆದು ಮರುದಿನ ಮತ್ತೆ ಮುಂದೆ ಹೊರಟರು ಆ ತುಂಗಭದ್ರೆಯನ್ನು ದಾಟಿ. ಈಗ ಅವರು ಮನೆಗಳ ಮುಂದೆ ಹೋಗಿ ದೇಹಿ ಎಂದು ಬೇಡುವ ಅಗತ್ಯವಿರಲಿಲ್ಲ. ಅವತ್ತು ಬೇಡುವ ಪ್ರಸಂಗ ಹಸುವ ನಡೆಯಲು ದೇಹಿ ಅಲ್ಲದ ಅದಟರವನು ಅಂತ ಹೇಳಿದ್ರು. ಇವತ್ತು ಆ ಪ್ರಸಂಗ ಇಲ್ಲ. ಏಕನಾದವನ ಹಿಡಿದು ತಮ್ಮ ಹಾಡುಗಳನ್ನು ಹೇಳ್ತಾ ಹೋರು ನೋಡ್ರಿ. ಅವಾಗ ತಾವೇನು ಸೇವೆ ಮಾಡಲಾರ್ದ ಬೇಡದಿತ್ತು. ಈಗ ತಾವು ಸೇವೆ ಮಾಡಕತ್ತಿದಾಗ ತಾನೇ ಬರಕತ್ತು. ಹಾಡುಗಳನ್ನು ಹೇಳುತ್ತಾ ಹೋಗುವರು ಜನರ ಮನಸ್ಸಿನ ದಾರಿದ್ರ್ಯಕ್ಕೆ ಶ್ರೀಮಂತಿಕೆಯನ್ನು ತಂದು ಕೊಡುವಂತಿದ್ದವು ಆ ಹಾಡುಗಳು. ದರಿದ್ರ ಮನಸ್ಸಿಗೆ ಶ್ರೀಮಂತಿಕೆ, ಮನುಷ್ಯನಿಗೆ ಶ್ರೀಮಂತಿಗಲ್ಲ. ಮನುಷ್ಯ ಬಡವನಾದ್ರೆ ಅವನು ಶ್ರೀಮಂತ ಮಾಡಬಹುದು. ಏನೋ ಒಂದು 10 ಲಕ್ಷ ಲಾಸ್ ಆಗದಾಗ ಬಂದ್ರೆ ಇರ್ಲಿ ಬಿಡಪ್ಪ, ಏನ್ ಕೈಯನ್ನು ಸಾಧ್ವಿ, ಪೂರ್ತಿ ಒಂದ್ ರೀತಿ ಬಂದ ತೆಲಿಗೆ ಒಂದು 50,000 ಲಕ್ಷ ಹಾಕಿ ಕೊಡೋದು ತುಂಬಿಸ್ಬೋದು. ಅವ್ನು ಬರ್ತಾರೆ. ಮನಸ್ಸು ಬಡವಾದ್ರೆ ಏನು ಮಾಡಕ್ಕಾಗದಲ್ಲ. ಅದಕ್ಕಾಗಿ ಅವರ ಮನಸ್ಸು ಹೆಂಗ ಶ್ರೀಮಂತ ಆಗ್ತದೆ ಕೇಳಿದಂಗೆಲ್ಲ. ಆ ಹಾಡುಗಳು ಅವುಗಳನ್ನ ಕೇಳಿದ ಜನ ತಾವಾಗಿಯೇ ಬಂದು ಅವರ ಸೇವೆಗೆ ನಿಲ್ತಿದ್ರು. ಅವ್ರು ಯಾರು ಮಾಡ್ರಂತ ಹೇಳ ಅವಶ್ಯಕತೆಯಿಂದ ತಾವಾಗಿ ಬರ್ತಿದ್ರು. ಹೀಗೆ ಈಚೆಗೆ ಅವರ ಹಾಡುಗಳ ಸಂಖ್ಯೆಯು ಸ್ವಲ್ಪ ಮಟ್ಟಿಗೆ ಬೆಳ್ತಾ ಹೋಯ್ತು. ಅದು ಹೆಚ್ಚಾಕಂತೂ ಅನುಭವ. ತಮ್ಮ ಪ್ರಯಾಣದ ಸಂದರ್ಭದಲ್ಲಿ ಅನೇಕ ಅನುಭವಗಳಿಂದ ಪ್ರಚೋದಿತರಾಗಿ ಕೆಲವು ಹಾಡುಗಳನ್ನು ಬರೆದಿದ್ರು. ಸಂಚಾರದಲ್ಲಿ ಏನ್ ಅನುಭವ ಬರ್ತದೆ ಒಂದು ಹಾಡನ್ನೇ ಬರೆಯೋರು. ಹಿಂದಿನ ಕಾಲದಲ್ಲಿ ಯಾವ ಶರಣ ಸಂತತಿ ತಮ್ಮ ಅನುಭವನೇ ವಚನದ ರೂಪದಲ್ಲಿ ಜಗತ್ತಿಗೆ ಹೊರತಂದವರು. ಅವ್ರಿಗೆ ಆಡು ಭಾಷೆ ಆಗಿತ್ತು. ನನಗೆ ಹೋಗಪ್ಪ ಬಾರ ಬಂತೀವಿ. ಆಧ್ಯಾತ್ಮಿಕದ ಆಡೋ ಭಾಷೆಯೇ ವಚನ. ಅನುಭವದಿಂದ ಮಾತಾಡ್ತಿದ್ದವು. ಕಾರಣ ಏನು? ಅದು ತತ್ವದಿಂದ ಮಾತನಾಡುವಂತ ಮಾತುಗಳು ವಚನ. ತತ್ವದಿಂದ ಮಾತಾಡುದು.
ಹಾಗೆ ಒಮ್ಮೆ ಜೀವನದ ನೈತಿಕ ಮೌಲ್ಯಗಳಲ್ಲಿ ಲೆಕ್ಕಿಸದೆ ಜೂಜುಕೋರರ ತಂಡವೊಂದನ್ನು ಕಂಡು ಅವರೊಡನೆ ಚರ್ಚೆ ಮಾಡುವ ಪ್ರಸಂಗ ಬಂದಿತು. ಅವ್ರು ಮೊದಲೇ ಹೇಳಲ್ಲ, ಮಹಾತ್ಮರಿಗೆ ಇಂಥವ್ರು ಕಣ್ಣಿಗೆ ಬೀಳುವಾರಂತ ಅರ್ಥ ಅಲ್ಲ. ಎಲ್ಲರೂ ಇವರು ಕಾಣ್ತಾರೆ, ಅವರು ಕಾಣ್ತಾರೆ, ಕೈಯಲ್ಲಿ ಹಿಡಿದವರು ಕಾಣ್ತಾರೆ, ಇನ್ನು ಯಾಕೆ ಕಲ್ಲು ಹಿಡಿದವರು ಕಾಣ್ತಾರೆ. ಎರಡು ಮುಖ ಅಂತಿದ್ಕ. ಅದಕ್ಕ ಆ ಪ್ರಸಂಗ ಬಂದಾಗ ಅಂದಿನ ರಾತ್ರಿ ಈ ಹಾಡನ್ನ ಬರ್ದ್ರು. ಅವ್ರು ಅವತ್ತ ಅನುಭವ ಮಾಡಿದ್ರು ಏನಂತ, ಇಲ್ಲ ಕೈವಲ್ಯ ಪದ್ಧತಿ ನೀತಿ ಕ್ರಿಯೆ ಚರ್ಯದಲ್ಲಿ 2ನೇ ಪದ ಆದ್ನು. ಎಂತೊಲಿವನು ತನಗಿನ್ನೆಂತೊಲಿವನು ಎಂತೊಲಿವನು ಕರ್ಣತ್ರಯದ ದೋಷವಿರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಎಂತೊಲಿವನು ತನಗಿನ್ನು ಎಂತೊಲಿವನು. ಕಾರಣ ನಿಮಗೆ ಪರವಧುವಿನ ಕೂಟ, ಅನ್ಯರ ವಿತ್ತ ಅಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ, ಪರಿವಿಡಿದು 4 ಪಾತಕಗಳು ಪಾಮರ ಜನ್ಮವಿಯೇ ಕಾಯದೊಳಂದರೆ ನನಗಿಂದಂತೊಳಿವನು. ಹಾಡು ಆ ಜೂಜುಕೋರರಿಗೆ ಈ ಹಾಡನ್ನು ಕೇಳಿದಾಗ ಏನ್ ಅನಿಸಿರಬಹುದು. ಯಾಕಂದ್ರೆ ಚರ್ಚೆ ವಾದ ಅಂದ್ರೆ ತರ್ಕ ಇರ್ತದ. ನಾವ್ ನೀವ್ ಹೇಳ್ದು ಅದಂಗ ಯಾರು ನೋಡ್ಯಾರ, ಇದನ್ನ ಯಾರು ನೋಡ್ಯಾರ, ಅದನ್ನ ಯಾರು ಮಾಡ್ಯಾರ ಅಂತ ತರ್ಕ ಮಾಡೋರು ಇರ್ತಾರ. ಅಂತವರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ತರ್ಕ ಮಾಡಿದಾಗ ಗೊತ್ತಾಗ್ತದ ನೋಡ್ತಮ್ಮ ಅಂತ. ಅದಕ್ಕೆ ಹೇಳಿದ್ರು, ಖುಷಿ, ಅನುಚಿತ, ನಿಷ್ಠೂರತ್ವ, ಪೈಶೂನ್ಯತೆ ಮುಸುಕಿದ ಈ 4 ದೋಷಗಳ ಪಶು ಪಕ್ಷಿ ಮೃಗಯೋನಿಗಳಿಗೆ ಒಯ್ದು ಪುಟ್ಟಿಸುವವು. ಎಲ್ಲಿ ವಚನದವು ಎಡೆಬಿಡದರೆ ತಲೆಗೆಂತಲಿವು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇಂಥದ್ದಿದ್ರೆ ಹೇಗೆ. ಈ ಮಾತು ಬಂದಾಗ ನಾವು ತ್ಯಾಗವಾಯಲ್ಲಿ ನಮ್ಮವ್ರು ಯಾರೋ ತೀರ್ಕೊಂಡಿದ್ರು, ನಾವು ಎಲ್ಲ ಒಂದು ಜೀವನದಲ್ಲಿ ಹೋಗ್ತೀವಿ. ನಮ್ಮ ಉದಯ ಸ್ವತಃ ಮನೆಯಲ್ಲೇ ಎಲ್ಲಾರಿದ್ದೀವಿ. ಅಲ್ಲಿ ಒಟಗೆಲ್ಲ ಬಸವನಗೌಡ ಅವರೆಲ್ಲ ಬಂದಿದ್ರು. ಗೌಡ ಬಸವನಗೌಡ ನಾವು ಅಲ್ಲಿ ಸಿಕ್ಕಿವಿ. ನಾವೇನು ತರ್ಕ ಮಾಡಿದ್ರಲ್ಲ, ಏನಿಲ್ಲ. ನಾವೇನು ತರ್ಕ ಯಾರು ಕೂಡ ಮಾಡೋದಿಲ್ಲ. ಶಾಸ್ತ್ರದಾಗ ನಮ್ಗೆ ಏನ್ ತಿಳಿದ್ರೆ ಅಷ್ಟು ಹೇಳಿ ಕಡೆಗೆ ಆಗ್ಬಿಡುತ್ತೆ. ಅವ್ರು ಓದ್ತಿದ್ರೇನು ಬಿಟ್ರೆ ಅವಾಗ ನಮ್ಮನ್ನ ಹಾಕಿಡ್ ಕುಂತ್ರು. ಅವ್ರು ಏನ್ರಿ ನೀವು ನಿಮ್ದು ಶಾಸ್ತ್ರ ಎಲ್ಲ ಕೇಳಿದಲ್ಲಪ್ಪ, ಬಾಳ ಚಲೋ ಆಯ್ತು. ಆ ಬಸವನಗೌಡ ಅಭ್ಯಾಸ ಆಗಿತ್ತು. ಎಲ್ಲೇನಾಗ್ಲಿ ತರ್ಕ ಮಾತಾಡೇ ಬರುತ್ತೆ. ಮತ್ತೆ ಪುನರ್ಜನ್ಮಕ್ಕ ನೀವೇನಂತೀವಿ, ಒಪ್ಪಿಗೆ ಅದ ಒಪ್ಪಿಗೆ ಇಲ್ಲ, ಇಷ್ಟೇ 2 ಮಾತು ಹಾಕೊಂಡ್ ಕೂಡ ನಾವು ತಾತನ ಮಾತು ಗೊತ್ತಿದ್ವು. ಅವೇನೇನು ಪಾಲ್ ಮಾಡ್ತಾವ. ಮತ್ತೆ ಇದಕ್ಕ ನೀವೇನಂತ್ರಿ, ಮೊದಲು ಅದನ್ನ ಹೇಳ್ರಿ. ಗೊತ್ತಿರೋ ಗೊತ್ತಿಲ್ಲ, ಮೊದಲು ನಿಮ್ದು ಹೇಳ್ರಿ. ಹಂಗೆ ಹೋಗ್ಬೇಕು. ಅದಕ್ಕ ಆ ಸಮಯದಲ್ಲಿ ಬುದ್ಧಿ ಬರಬೇಕು. ಇಲ್ಲ ತೆಗ್ಗಿ ಹಾಕ್ಬಿಡ್ತಾರೆ ಮಂದಿ. ಬಹಳ ಮಂದಿ ಕುಂತೀವಿ ಹಿಂಗ. ಆತ ಇಲ್ಲ ನೀವ್ ಹೇಳ್ರಲ್ಲ, ಇಲ್ಲ ನಮಗ್ ಸಂಶಯ ಬಂದಲ್ಲಿ ನಿನಗ್ ಬಂದದಲ್ಲ, ಯಾರನ್ನ ಕೇಳಿರ್ತಾರೆ ನಿಮ್ಮನ್ನ, ಮತ್ತೆ ನೀವೇನ್ ಉತ್ತರ ಕೊಟ್ರಿ, ನಿಮ್ಮ ನಿಲುವಾದ್ರೆ ಏನಲ್ಲ ಅದು ನಮ್ಗೆ ಹೇಳ್ರಂದಿ. ಇಲ್ಲ ಹಂಗಂತಾರ ಒಬ್ರು, ಆದಂತರ ಒಬ್ರು ಇಲ್ಲಂತಾರ, ಹಿಂಗ ಹೋಯ್ತದ. ಹಳ್ಳಕ್ ಹೋಗವ ಮಾತುಗಳು, ನಿರ್ಣಯ ಮಾತಲ್ಲ. ನೀವೇನಂತೀರ ಅಂತ ಕೇಳಿದ್ರು. ನಿಮ್ಗ ನಿಜಗುಣದ ಶಾಸ್ತ್ರ ಮೇಲೆ ನಂಬಿಕೆ ಆದಂತ ಕೇಳಿದ್ರು. ವಿಶ್ವಾಸ ಅವ ಇಲ್ಲ, ಆ ಶಾಸ್ತ್ರ ಮೇಲೆ ಒಪ್ಪರೇ ಇಲ್ಲ, ಅದನ್ನ ಬೇಕಂತ ಅವ್ರ ಮಾತಂಗ ಒಪ್ಪಂಗಿಲ್ರಿ, ಒಪ್ಲೇಬೇಕಾಗ್ತದೆ. ಮತ್ತೆ ಅವರು
ಪಾಪಾನುಗುಣಂದಾಗಿ ನಿದ್ರೆ ಬಾರದು ಇದೆಯನ್ನ ಪರಿಭವ ದುಃಖ ಸಮುದ್ರ ಎನಿಸುವ ಆಯಾಸವನ್ನು ನೆನೆದು ನಿದ್ರೆ ಬಾರದು ಇದೆಯನ್ನ ಪಾಪಾನುಗುಣಂದ ಗಿಡ ಮರ ಕ್ರಿಮಿಯಾಗಿ ಅಂತ ಹೇಳ್ಕೊಂಡ್ ಬಂದ. ಮತ್ತೀಗ ಪುನರ್ಜನ್ಮ ಆದಂತರು ಇಲ್ಲಂತರು ನಾವು ಆದಂತ ಒಪ್ತೀವಿ. ಯಾಕಂದ್ರೆ ನಾವು ಶಾಸ್ತ್ರ ನಂಬೀವಿ, ನಾವು ಒಪ್ತೀವಿ. ನೀವೇನಂತ ಕೇಳಿಲ್ಲ, ನಾವು ಶಾಸ್ತ್ರ ನಂಬೀವಿ ಒಪ್ತೀವಿ. ಮತ್ ನೀವು ನಂಬೀವಿ ಅಂದ್ರಲ್ಲ, ಈಗೇನಂತೇಳಿ ಅದಲ್ಲದೆ ಮತ್ತೆ ಹೇಳ್ಯಾರ, ಎಂತಲೆವನು ಕಂತು ಕಾಲ ಪರವೈರಿ ಕರ್ಣತ್ರಯದ ದೋಷವರೇ ಪುರುಷನ್ಮದಿಂದ ತನಗಂತಲಿವನು ಅಂತ ಈ ಜನ್ಮ ಕ್ರಿಯೆನೂ ಬರದ. ಇದಕ್ಕೆ ನಾವು ನಂಬೀವಿ ಅಂದಾಗ ಹೌದು ಬಿಡ್ರಂತ ಒಂದು 10 ನಿಮಿಷ ಚಾ ಕುಡಿದು ಎದ್ದು ಹೋಗ್ಬಿಟ್ರು ಮಂದಿ ಇರ್ತಾರ. ಅದಕ್ಕೆ ಈ ಒಂದು ಚರ್ಚೆ ಮಾಡೋ ಮಂದಿ ಹಂಗದ ಅಂದ್ರೆ ಇವರೆಲ್ಲ ಜೂಜಾಡ ಮಂದಿ. ಇವ್ರು ಹೇಳಿದಾಗ ಮತ್ತೆ ಎಂತಲೆವನು ತನಗಿನ್ನೆಂತಲೆವನು ಎಂದು ಹಾಡು ಹೊರಬದುವಿನ ಕೂಟ ಅನ್ಯರ ವಿತ್ತಾಪಹರಣ ಭಕ್ಷ ಸೇವನೆ ಅನಿಷ್ಟ ಚಿಂತನೆ ಅಂತ ಎಲ್ಲ ಹೇಳಿ ಅವಾಗ ಸುಂದರವಾಗಿ ಇದು ಹಾಡನ್ನು ಹೇಳಿದಾಗ ಅವರಿಗೆ ಸ್ಪರ್ಶ ಬುದ್ಧಿ ಹೊರಟೈತಿ. ನಾವು ಎಷ್ಟು ಇದನ್ನ ಸರಳವಾಗಿ ವಿಸ್ತಾರವಾಗಿ ಸ್ವಾನುಭಾವಕ್ಕೆ ಬರುವಂಗ ಯಾರು ಹೇಳದಿದ್ದ ಕಾರಣ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ಆದ್ರೆ ಅದರಿಂದ ದೋಷದಿಂದ ಏನ್ ಆಗುತ್ತದ ಶಿಕ್ಷೆ ನೋಡಿ ಗೊತ್ತಾಗ್ತದೆ ಅಂತ ಹೇಳಿ ಅವರ ಅನುಭವ ಬಂತು. ಅವರ ನೋಡಿ ಆ ಪದ್ಯ ಬರೆದ್ರು. ಅದಕ್ಕೆ ಅವರೆಲ್ಲ ಪದ್ಯಗಳು ಬಂದಾಗ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಪದ್ಯ ಬರೋದು. ಹೀಗೆ ಇನ್ನೊಮ್ಮೆ ಸನ್ಯಾಸಿಯ ವೇಷದಲ್ಲಿದ್ದವನು ಒಬ್ಬ ಗೃಹಿಣಿಯ ಸೌಂದರ್ಯಕ್ಕೆ ಮೋಹಿತನಾಗಿ ಅನುಚಿತವಾದ ಮಾಡಬಾರದ ಕಾರ್ಯಕ್ಕೆ ಕೈಯಿಟ್ಟು ಜನರಿಂದ ಏಟು ತಿಂತಿದ್ದ. ಅವ ಯಾರು? ಸನ್ಯಾಸಿ, ಮತ್ತೆ ಸಾಧು. ಈ ಸನ್ನಿವೇಶವನ್ನ ನೋಡಬೇಕಾಗಿ ಬಂತು. ಪ್ರವಾಸ ಅಂದ್ಮೇಲೆ ಅಂದ್ಮೇಲೆ ಎಲ್ಲ ಸಾಮರ್ಥ್ಯ. ಪ್ರಪಂಚ ನೋಡ್ಬೇಕಂದ್ರೆ ಎಲ್ಲ ಇರುತ್ತೆ, ಕೈ ಸಿಹಿ ಬೇಕಾದವರು ಬೇಡಾದವರು ಒಳ್ಳೆಯದು ಇದನ್ನು ನೋಡೋದು ಬಂತು. ಅವಾಗ ಅದನ್ನ ಕಂಡು ಬಹಳ ಸಂಕಟ ಆಯ್ತು ಯಾರಿಗೆ? ನಿಜಗಳು. ಯಾಕಾಯ್ತು ಅವ್ರಿಗಂದ್ರೆ ತಾವು ಹಾಕಿದ್ದು ಅದೇ ಸನ್ಯಾಸಿ ವೇಷ, ಇವರು ಹಾಕಿದ್ದು ಅದೇ ಸನ್ಯಾಸಿ ವೇಷ. ನಮ್ಮ ಮನೆತನಕ್ಕೆ ಗೌರವ ತರಬೇಕಂತ ಮಗನಿಗೆ ಹೇಳ್ತೀವಿಲ್ಲ, ತಾವು ಹಾಕಿದಂತ ವೇಷಕ್ಕೆ ಗೌರವ ತರಬೇಕಂದ್ರೆ ಎಲ್ಲರಿಗೂ ಇರ್ತದೆ. ಅದೇ ಗೌರವಕ್ಕೆ ಧಕ್ಕೆ ಬರ್ತದೆ, ದುಃಖ ಆಗ್ತದೆ, ಬಹಳ ಸಂಕಟ ಆಯ್ತು. ಹೇಳ್ದ ಸನ್ಯಾಸಿ, ಹೇಳ್ದ ಕೊಡ್ತು. ಬೆಡಬೇಕು ಬಲು ಹಿಂದೆ ಬರೀ ತನ್ನ ಇರುವನು ಕೆಡಿಸುವ ಕಾಮವಿದನು ಕಂಡ ಯೋಗಿ ಬೆಡಬೇಕು ಬಲು ಹಿಂದೆ. ಏನೋ ಸನ್ಯಾಸಿ ಈ ವೇಷಕ್ಕೆ ಬರೋದಕ್ಕಿಂತ ಮುಂಚೆ ಹೊಡೋಗಿ ಅಂತ ಪದ್ಯದ ಪಲ್ಲವಿ. ಇದು ಜೀವ ಸಂಪೂರ್ಣ 14ನೇ ಪದ್ಯ. ಇದನ್ನ ಬಂದು ಮತ್ತೆ ಮುಂದೆ 3 ಪದ್ಯವನ್ನು ಹೇಳ್ತಾರೆ. ಅದು ಯಾವ ಸಂದರ್ಭದಲ್ಲಿ ಯಾಕೆ ಹೇಗೆ ಅದನ್ನು ಹೇಳಬೇಕಾಯ್ತು, ರಚನೆ ಮಾಡಬೇಕಾಯ್ತು ಅಂತಕ್ಕಂಥ ವಿಚಾರವನ್ನ ಬಹು ಸುಂದರವಾಗಿ ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನ ಸಮಯ ಆಗ್ಯದ, ನಾಳೆ ದಿನ ನಾವು ಮಾತನ್ನ ಹೇಳಿ ಆನಂತರ ಇವತ್ತು ನೆನಪೋಗ್ತಾರೆ. ನಾಳೆ ಹೇಳ್ತೀನಿ. ಇವತ್ತಿನ ದಿನ ಬಸವಾನಂದರ ನಮ್ಮೆಲ್ಲರ ಘಟಕದಲ್ಲಿ ಒಬ್ಬರಾದಂತ ಶ್ರೀಮತಿ ರಾಮಲಕ್ಷ್ಮಿ ಶ್ರೀ ದೇಯಸಗರ ಧರ್ಮ ದಂಪತಿಯವರು ಏಕಾಏಕಿ ಈ ಮಠಕ್ಕೆ ಆಗಮಿಸಿ ಶ್ರಾವಣ ಮಾಸ ಮುಗಿಲಿಕ್ಕೆ ಬಂತು. ಶ್ರಾವಣ ಮಾಸದಲ್ಲಿ ಒಂದಿಷ್ಟು ಪುಣ್ಯ ಕಾರ್ಯವನ್ನ ನಾವು ಮಾಡಬೇಕಂತ ಅನ್ಕೊಂಡಿವಂತ ಹೇಳಿದ್ದು. ನನ್ನ ಮುಂದೆ ಹೇಳಿದ್ರು, ನಾನು ಹೇಳಿದ್ದೆ ಈಗ ಯಾವುದಕ್ಕೂ ಕೈ ಹಾಕಬಾರ್ರಿ,
ಇದೇ ಪ್ರಕಾರ ನೀವು ನಾವೇನ ಮಾಡುವಾಗ ನೀವು ಎಲ್ಲಾ ಕೈ ಹಾಕ್ತಾ ಹೋದ್ರೆ ನಾವು ಮಾಡುವ ಕಾರ್ಯವನ್ನು ನಿಲ್ಲಿಸ್ತೀವಿ. ನಾವು ಏನು ಮಾಡ್ತಂತ ಇಲ್ಲ. ಶಾಸ್ತ್ರವನ್ನು ಬಹಳ ಮುಖ್ಯ. ಗುರುಗಳು ಅದನ್ನು ಇರಿಸಂತ ಹೇಳ್ಯಾರ. ಎಲ್ಲರ ಪುಣ್ಯ ಕಾರ್ಯಗಳು ಮಾಡ್ತಾರಂತ ಅಂತೀವಿ. ಕಾರಣ ಅಂದ್ರೆ ಅವರು ಪಾಪಿಗಳಿಗೆ ಪುಣ್ಯ ಸಂಗ್ರಹ ಆಗ್ಬೇಕಂತ ಶಾಸ್ತ್ರ. ಆ ಕಾರಣಕ್ಕೆ ಮಾಡುವಂತ ವ್ಯಕ್ತಿಗಳಿಗೆ ಒಂದು ಈಗ ಶ್ರೀಶೈಲಕ್ಕೆ ಹೋಗ್ತೀವಿ, ತಿರುಪತಿ, ಎಲ್ಲಿ ಬೇಕಲ್ಲಿ ಆ ದುಡ್ಡು ಇಡಬಾರ್ದಂತ ದೊಡ್ಡ ಉಂಡೆ ಇಟ್ಟರಲ್ಲ, ಅಂದ್ರೆ ಏನು ಆ ಹುಂಡಿಗೆ ಹಾಕ್ಲಂತ. ಹೌದಲ್ಲ, ಉದ್ದೇಶ ಅದು ಹುಂಡಿಯಲ್ಲೇ ಬಿಡಲಿ, ಎಲ್ಲ ಕಡೆ ಹೋಗ್ಬೇಡ. ಅದಕ್ಕೆ ಅದು ಕೊಡಬೇಕು ಉತ್ತಮಂಗೆ ಮಗಳನ್ನು ಸತ್ಪಾತ್ರಕ್ಕೆ ದಾನ ಅಂತ ಹೇಳಲ್ಲ. ಆ ದಾನ ಮಾಡೋರಿಗೆ ಒಂದು ಜಾಗ ತೋರಿಸಿ, ಇಂಥವ್ರಿಗೆ ಮಾಡಿದ್ರೆ ಅಂತ ಅದು ಜಾಗ ತೋರಿಸಿ. ಯಾಕಂದ್ರೆ ಸೂತ್ರ ಅದಾವು. ಬಟ್ ಅದಕ್ಕೆ ನೀವು ಬಹಳ ಮುಂದುವರೆದ್ರೆ ನಮಗೂ ಕಷ್ಟ ಆಗ್ತದ. ಆದ್ರೂ ಕೂಡ ನಾವು ಯಾವ ಸದ್ಯದ ಇಟ್ಕೊಳ್ಳಿಲ್ಲ. ಮಲ್ಲಾಪುರ ಮಠದೊಂದು ಸಣ್ಣದೊಂದು ಗರ್ಭಗುಡಿ ಆದ್ರೂ ಮಾಡ್ಬೇಕಂತ ಉದ್ದೇಶ ಅದ. ಕಾರಣ ಏನಂದ್ರೆ ಅದ್ರೊಳಗೆ ಆತನ ಭಕ್ತಿ ಕಳಕಳಿ ತುಂಬಿದ, ಯಜಮಾನನ ಭಕ್ತಿ. ಆ ಕಳಕಳಿ ಏನಂದ್ರೆ ಆ ಜಾಗದ ಬೇಡ ಅಂತ 3 ವರ್ಷ ಬಿಟ್ಟರು ಬಿಡಲಿಲ್ಲ. ನಾನು ಪ್ರಾಣ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ, ನಾ ಇರೋದ್ರಾಗ ನೀವು ಆಪ್ಷನ್ ಬಿಡ್ರಿ ಅಂತೇಳಿ ಈ ಮಾತು ಕೊನೆಗೆ ಹೇಳ್ದ. ಮಲ್ಲಾಗ ಅದನ್ನ ಮಾಡಿ ಒಂದ್ ಏನಾದ್ರು ಸಣ್ಣದು ಮಾಡ್ಬೇಕ್ರಿ. ಪ್ರಾಣ ಯಾವಾಗ ಹೋಗ್ತಾರೋ ಯಾವ್ದು ಗ್ಯಾರಂಟಿ ಇಲ್ಲ, ಮಾಡ್ಬೇಕು. ಆತ ಮೊದಲೇ ನಮ್ಗ ಜಾಗ ಕೊಟ್ಟು 30,000 ರೂಪಾಯಿ ಕೊಟ್ಟಿದ್ದ. ಮತ್ತೆ ಆ 30,000 ರೂಪಾಯಿನು ನಾವು ಬಿಲ್ಲೇಮಠ ಸ್ಥಾಪನೆ ಮಾಡಿ ಆ 30,000 ರೂಪಾಯಿನು ಅವರಿಗೆ ಕಳಿಸಿ ಹೋಗಿ ವ್ಯವಸ್ಥೆ ಮಾಡು. ಮುಂದ ನಮ್ಮ ಪ್ರಭು ರಾಮು ಮುಂದಿನ ದಿನಗಳಲ್ಲಿ ಏನಾಗ್ತದ ಆದ್ರೆ ಈ ಮಠಗಳ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಇಲ್ಲೇ ಸಾಕು, ಯಾವ ಮಠಕ್ಕೆ ಕೈ ಹಾಕೋದಿಲ್ಲ, ಯಾವ ಮಠಕ್ಕೆ ಅಂತಾನಿಲ್ಲ. ಏನಿದ್ರು ಕೂಡ ಯುದ್ಧ ಮಠಗಳಲ್ಲಿ ಮೂಲ ಸೌಕರ್ಯಕ್ಕೆ ಏನು ತೊಂದರೆ, ಎಲ್ಲರೂ ಕೂಡ ಒಂದೇ ಕಡೆ ಬಾವಿ ತೋಡಮಂತ ಹೇಳಿದ್ರು. ಅಲ್ಲಿಷ್ಟು ಬಾವಿ ತೋಡ ಕಾಡ ಸಾಕೆ. ಒಂದು ಕಡೆ ತೋಡಿದ್ರೆ ನೀರ್ ಹೆಚ್ಚಾಗ್ತದ, ಸಾವಿರಾರು ಜನಕ್ಕೆ ಅನುಕೂಲ ಆಗ್ತಾವ ಅಂತ ಹೇಳಿದಾಗ, ಇಲ್ಲಪ್ಪ ಅದನ್ನ ಮಾಡುವಾಗ ನಮಗೆ ಹೇಳ್ರಿ ಅಂತ ಹೇಳಿ ಹೇಳ್ತು ಅಂತ ಹೇಳ್ತೀನಿ. ನಾ ಅವ್ರಿಗೆ ಹೇಳ್ತೀನಿ. ಆದ್ರೂ ಕೂಡ ಡಾಕ್ಟರ್ ಮಾಡಿ ಅಮ್ಮ ಅಪ್ಪ ಬರ್ತಾರೆ ಕೇಳಿದಾಗ ಬಂದು ಏನ್ ತಪ್ಪ ಬಂದು 11:30 ಬಂದು ವಿಚಾರ ಮಾಡಿ ಮಂಗಲ ಮಾಡಿ ಜಗತ್ತಿನ ಮಠಕ್ಕೆ ಸಲ್ಲಿಲ್ಲ ಅಂತ 1 ಲಕ್ಷ ರೂಪಾಯಿಯನ್ನ ಬರ್ಕೊಡ್ತಾರೆ. ಅವರ ಬಗ್ಗೆ ನಾವು ಯಾಕಂದ್ರೆ ಮಾತಾಡ್ಲೇಬೇಕು. ಅವ್ರ ಕಟ್ಟೋರ ಬಗ್ಗೆ ಎಷ್ಟೋ ಮಾತಾಡ್ಕೊಂಡಾಗ ಒಳ್ಳೆಯವರ ಬಗ್ಗೆ, ಒಳ್ಳೆ ಧರ್ಮವನ್ನ ಮಾಡುವಂತವ್ರಿಗೆ, ಪುಣ್ಯ ಕಾರ್ಯವನ್ನ ಮಾಡುವಂತವ್ರಿಗೆ, ಸದ್ಗುರು ಬಸವಾನಂದರ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತವ್ರಿಗೆ ಸಾಧ್ಯ. ಉಳಿದವರು ಇಲ್ಲಂತಲ್ಲ, ಎಲ್ಲವೂ ಕೇಳಿದ್ರು. ಬೆನ್ನೆಲುಬು ಬೇರೆ, ಎಲುಬು ಬೇರೆ, ನಾಡಿ ಬೇರೆ, ನರ ಬೇರೆ. ಊಸ ಕುಡಿದ್ರೆ ಒಂದು ದೇಹ ರಚನೆ ಆಗ್ತದೆ. ಹಾಗಾಗಿ ಸ್ವ ಇಚ್ಛೆಯಿಂದ ಬೇರೆಯಿಂದ ಸಲ್ಲಿಸಿಕೊಂಡಿದ್ದಾರೆ. ಅದನ್ನ ನಾಳೆ ನಡೆದ ಮಲ್ಲಾಪುರ ಮಠಕ್ಕೆ ಕಳಿಸಿಕೊಡ್ತೀವಿ. ಸೋಮಶೇಖರ, ಶ್ರೀರಾಮಪ್ಪ, ನಾವು ಅವರೆಲ್ಲ ರಾಮದೇವ ಸಾಮಾನ್ಯರು ಅವ್ರಿಗಿಷ್ಟೇ ಆ ಭಗವಂತ ಸದ್ಗುರುನಾಥ ಸಿದ್ಧಾರೂಢರ ಆದಿಯಾಗಿ, ಆ ಗುರುನಾಥರೂಢರ ಆದಿಯಾಗಿ ಬಸವಾನಂದರು ಯಾಕೆ ಹಿಂಗ್ ಮಾಡ್ತಾರ ಅಂತ ನಾನು ಬಹಳ ಸಲ ಕೇಳಿ, ನಿಮ್ಗೆ ಅಷ್ಟೆಲ್ಲ ಮಾಡ್ತಾರೆ ಇಲ್ಲಿ ಆ ಉಪಕಾರ ನಮಗ್ ದೊಡ್ಡದಾಗಿರಂತ ಒಂದೇ ಮಾಡ್ತಾರೆ. ಅವ್ರಿಗೆ ಏನಾಗ್ಯದೋ ಅವ್ರಿಗೆ ಗೊತ್ತು, ನಮ್ಗಂತೂ ಗೊತ್ತಿಲ್ಲ. ನಮ್ಗೆ ಉಪಕಾರ ಆಗ್ಯದ. ಹಾಗಾಗಿ ನಾವು ಮಾಡುವಂತ ಎಷ್ಟೇ ಕಾರ್ಯ ಇದ್ರೂ ಕೂಡ ನಮಗಾದಂತ ಉಪಕಾರದಲ್ಲಿ ಇದು ಏನು ಅಲ್ಲಂತ ಅವರ ದೊಡ್ಡ ಭಾವ ಹೇಳೋದು. ಆ ದೃಶ್ಯ ಬೇರೆ. ಅದಕ್ಕೆ ನನಗೆ ಬೇರೆಯವ್ರು ಯಾರ ಕೇಳಿದ್ರು, ಅಲ್ಲಿ ಎಷ್ಟು ಲಕ್ಷಗಟ್ಟಲೆ ಕೊಡ್ತಾರಲ್ಲಿ
ಮಠಗಳಿಗೆ ಅಂತೂ ಆ ಲಕ್ಷ ಗಟ್ಲೆ ನಮ್ಮ ಮಠಕ್ಕ ಕೊಡ್ತಾರಂದ್ರೆ ಕೊಡೋರ್ನೇ ಕೇಳೋದು ನೀವಲ್ಲಿ ಯಾಕೆ ಕೊಡ್ತಾರೆ ಅಲ್ಲಿ ಅಂತ, ಅಲ್ಲೇ ಯಾಕೆ ಕೊಡ್ತಾರೆ ಅಂತ ಕೇಳ ಅವ್ರ ಉತ್ತರ ಹೇಳ್ತಾರ. ಅವ್ರು ಹೇಳೋದು ಒಂದೇ ಉತ್ತರ, ಈ ಒಂದು ಮಾರ್ಗದ ತತ್ವ ನಮ್ಗ ಅನುಭವಕ್ಕೆ ಬರದೇ ಇದ್ರೆ ನಾವೇನೋ ಆಗ್ತಿತ್ತು ಅಂತ ದೊಡ್ಡ ಉಪಕಾರ ಈ ಒಂದು ನಮ್ಮ ಗುರುಗಳಿಂದ ನಿಮ್ಮಿಂದ ನಮಗೆ ಪ್ರಾಪ್ತಿಯಾಗೋದ್ಮೇಲೆ ಇದಕ್ಕಿಂತ ಹೆಚ್ಚಿಂದ ನಾವೊಂದು ಮಾತು ಪದೇ ಪದೇ ಹೇಳ್ತಾರೆ. ಅದೇನಿರ್ಲಿ ಅವರಿಗೆ ಗುರುಗಳು ಆದಿಯಾಗಿ ಭಗವಂತ ಪರಮಾತ್ಮ ಅವರಿಗೆ ಈ ಜನ್ಮದಲ್ಲಿ ಸ್ಥಿರಮುಕ್ತಿಯನ್ನು ಪಡೆಯುವಂತ ಸುಲಭವಾದ ಯಾವುದೇ ಒಂದು ಪ್ರತಿಬಂಧಕ ರಹಿತವಾದಂತ ಮಾರ್ಗವನ್ನ ಸಾಧಿಸಿ ಶೋಧಿಸಿ ಅದನ್ನು ಸೇವಿಸುವಂತ ಮಹಾಪ್ರಸಾದದ ಆಶೀರ್ವಾದ ಅವರಿಗೆ ಆಗಲಿ ಅಂತ ಎರಡು ಮಾತನ್ನು ಹೇಳಿ ಮಂಗಳವು.